ಸಂತಸ IVF ಸೆಂಟರ್ ಡೈರೆಕ್ಟರ್ ಡಾಕ್ಟರ್ ಯೋಗಿತಾ ಅವರು ನಮ್ಮ ಜೊತೆ ಇದ್ದಾರೆ. ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಎಷ್ಟು ಡ್ರಾಸ್ಟಿಕಲಿ ಕಮ್ಮಿ ಆಗಿದೆ ಅಂದ್ರೆ ಅದು ನೋಡಿದ್ರೆ ಅನುಕೂಲಕ್ಕೆ ಇದು ಯಾವ ತರ ಥ್ರೆಟ್ ಅನ್ನೋ ತರ ಭಯ ಬರುವಷ್ಟು ಕಮ್ಮಿ ಆಗಿದೆ. ಮನುಷ್ಯ ಕುಲ ಎಂಡ್ ಮಾಡ್ಲಿಕ್ಕೆ ಮನುಷ್ಯರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ. IVF ಅಲ್ಲಿ ನಾನೆಲ್ಲೋ ಕೇಳಿರೋದು ಟ್ವಿನ್ಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಅಂತ, ಅದು ಹೌದಾ ಅಥವಾ ಇಸ್ ಇಟ್ ಎ ಮಿತ್? ಈಗ IVF ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಸಿಂಪಲ್ ವರ್ಡ್ ಅಲ್ಲಿ ಜನ ಮಾತಾಡ್ತಾರೆ. ಪುರುಷರಿಗೆ ಈ ಸಂತಾನೋತ್ಪತ್ತಿಗೆ ಬಂದ ಹಾಗೆ ತೊಂದರೆಗಳು ತುಂಬಾ ಬರ್ತವೆ. ಒಂದೇ ವೀರ್ಯ ಉತ್ಪತ್ತಿ ಆಗ್ತಾ ಇಲ್ಲ, ಒಂದೇ ವೀರ್ಯ ಬ್ಲಾಕ್ ಆಗಿದೆ. ಸೊ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಏನು ದಾರಿ ಇಲ್ಲ ನಮ್ಗೆ, ಯಾಕಂದ್ರೆ ಮಲ್ಟಿಪಲ್ ಪಾರ್ಟ್ನರ್ ಅನ್ನೋ ಕಾನ್ಸೆಪ್ಟ್ ಅಷ್ಟೊಂದು ರ್ಯಾಂಪೆಂಟ್ ಆಗಿರ್ಲಿಲ್ಲ ಆಗ. ಇನ್ 10-15 ಇಯರ್ಸ್ ಇದೇ ತರ ನಾವಿದ್ರೆ ಎಲ್ಲಿ ನೋಡ್ತೀರಾ ಮೇಡಮ್ ನಮ್ಮ ದೇಶನ? ಒಂದು ಹುಡುಗಿಯನ್ನು ವ್ಯಾಕ್ಸಿನ್ ಕೊಟ್ಟು ಸೇಫ್ ಗಾರ್ಡ್ ಮಾಡೋದೇ ಬೆಟರ್ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ನಾವೇ ನಮ್ಮ ಗುಂಡಿ ತೋಡ್ಕೊಳ್ಳೋದು ಇದೆಯಲ್ಲ, ಅದು ಸುಮಾರು ತೋಡಾಗೋಗಿದೆ ಈಗ. ಸ್ನೇಹಿತರೆ ನಮಸ್ಕಾರ. ನಾವು ಈಗಾಗಲೇ 1-1.5 ತಿಂಗಳಿಂದ ಈ ಸೀರೀಸ್ ಮೇಲೆ ಕೆಲಸ ಮಾಡ್ತಿರೋದು ನಿಮಗೆ ಗೊತ್ತೇ ಇರುತ್ತೆ. ಇದನ್ನ ಹೇಗೆ ಡಿಫ್ರೆಂಟ್ ಆಗಿ ಯೂತ್ ಫೋಕಸ್ಡ್ ಆಗಿ ಕಾರ್ಯಕ್ರಮನ ಮಾಡ್ಬೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇದಕ್ಕೊಂದು ಕರೆಕ್ಟಾದ ಹೆಸರು ಬೇಕಲ್ಲ ಅಂತ ಅನ್ನಿಸ್ತು. ಈಗ ನಮಗೆ ಹೆಸರು ಕೂಡ ಸಿಕ್ಕಿದೆ, ಅದೇ ಚೌ ಚೌ ಬಾತ್ ಎ ವಾಟ್ ನೆಕ್ಸ್ಟ್ ಕಾನ್ವರ್ಸೇಷನ್. ಇದಕ್ಕೆ ಇವತ್ತು ನಮ್ಮ ಜೊತೆ ಮೈಸೂರವರೇ ಆದ ನೀವೆಲ್ಲ ಬಲ್ಲಾಳ್ ಸರ್ಕಲ್ ಹತ್ರ ಇರುವ ಸಂತಸ IVF ಸೆಂಟರ್ನ ನೋಡಿರ್ತೀರಾ. ಇದರ ಡೈರೆಕ್ಟರ್ ಹಾಗೂ IARSನ ಡೈರೆಕ್ಟರ್ ಕೂಡ ಆಗಿರುವ, ನಾನು ಖಂಡಿತ ಸಂತೂರ್ ಮಾಮ್ ಅಂತ ಹೇಳ್ಬೋದು ಇವ್ರನ್ನ, ಡಾಕ್ಟರ್ ಯೋಗಿತಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸಿರಿ. ಥ್ಯಾಂಕ್ ಯು ವೀಕ್ಷಕರೇ. ನಾನು ಫಸ್ಟ್ ನಿಮ್ಮನ್ನು ಅದೇ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡೆ. ಹೇಗೆ ಸಾಧ್ಯ ನೀವು ಈ ಏಜಿಗೆ ಅಂತ ಹೇಳ್ಬೋದಾ ಇಷ್ಟು ಫಿಟ್ನೆಸ್ ಮೇಂಟೈನ್ ಮಾಡಿರೋದು? ಅಥವಾ ಈಗಾಗಲೇ ನಾವು ನೋಡ್ತಿರ್ತೀವಿ 20-25 ಇಯರ್ಸ್ಗೆ ಎಲ್ಲ ಒಬೆಸಿಟಿ ಬರ್ತಿದೆ. ನಿಮ್ಮನ್ನು ನಾನು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಎವ್ರಿ ಇಯರ್ ಯು ಆರ್ ಏಜಿಂಗ್ ಬ್ಯಾಕ್ವರ್ಡ್ಸ್ ಆ್ಯಕ್ಚುಲಿ. ಸೊ ಅದು ಹೇಗೆ ಸಾಧ್ಯ? ನಿಮ್ಮ ಸೀಕ್ರೆಟ್ ರಿವೀಲ್ ಮಾಡಬೇಕು. ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಕಾಂಪ್ಲಿಮೆಂಟ್ ಆಯಿತು ನನಗೆ, ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ದ ಕಾಂಪ್ಲಿಮೆಂಟ್. ನನಗೆ ಸಿಂಪಲ್ ಆಗಿ ಅನಿಸೋದು, ನಾನು ಹಾಗೆ ಕಾಣಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನನಗನ್ಸೋದು ಜನರಲ್ ಆಗಿ ಒಂದು ಮನುಷ್ಯ ಹೆಲ್ದಿ ಆಗಿರಲಿಕ್ಕೆ ನಮ್ಮ ಆ್ಯನ್ಸಿಸ್ಟರ್ಸ್, ನಮ್ಮ ಹಳೆಯವರು, ನಮ್ಮ ಅಜ್ಜಿ ತಾತ ತಂದೆ ತಾಯಿ ಎಲ್ಲ ಯಾವ ರೀತಿ ಫುಡ್ ತಗೊಳ್ತಿದ್ರು, ಯಾವ ರೀತಿ ಇಡೀ ದಿನ ಆ್ಯಕ್ಟಿವಿಟೀಸ್ ಮಾಡ್ತಿದ್ರು, ಯಾವ ರೀತಿ ಡಿಪೆಂಡೆನ್ಸಿ ಇಲ್ಲದೆ ಅವ್ರ ಕೆಲಸ ಅವರೇ ಮಾಡ್ತಾಯಿದ್ರು, ಅದನ್ನು ಮಾಡಿದಷ್ಟು ನಾವು ನಮ್ಮ ಎಬಿಲಿಟಿಯನ್ನು ಡೈಲಿ ಯೂಸ್ ಮಾಡ್ಕೊಳ್ತಾ ಇರ್ತೇವೆ. ಯಾವುದೇ ಎಬಿಲಿಟಿಗಳು ಕಮ್ಮಿನೂ ಆಗೋದಿಲ್ಲ ಅಂತ ನನ್ನ ಭಾವನೆ. ಓಕೆ. ಹಾಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ನಾನು ಅಂದ್ಕೊಂಡಿರೋದು, ಒಂದು ಮನುಷ್ಯ ಯಾವಾಗ ಏನಾದರೂ ಹೊಸತನ್ನು ಕಲಿತಾ ಇರ್ತಾನೋ ಅಲ್ಲಿವರೆಗೆ ಅವನ ಬ್ರೈನು ಮತ್ತು ಬಾಡಿ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಬ್ರೈನು ಇರ್ತದೆ, ಬಾಡಿಯೂ ಇರ್ತದೆ ಅಂತ. ಸೊ ನಿರಂತರ ಕಲಿಕೆ ಅನ್ನೋದು ಯಾವುದೇ ಒಂದು ಮನುಷ್ಯನಿಗೂ ಹೆಲ್ದಿಯಾಗಿರಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ನಾನು ಅಂದ್ಕೊಂಡೆ. ತುಂಬ ಒಳ್ಳೆ ಪಾಯಿಂಟ್ ಅಂದರೆ ನಾವೆಲ್ಲ ಓದ್ತಿರ್ಬೇಕಾದ್ರೆ ಒಂದ್ಸತಿ ಎಜುಕೇಷನ್ ಮುಗಿದ್ಮೇಲೆ ಮುಗ್ದೋಯ್ತಪ್ಪ ಅಂತ ಅನ್ಕೋತೀವಿ, ಬಟ್ ಎವ್ರಿ ಟೈಮ್ ನಿರಂತರ ಕಲಿಕೆ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಚಂದ ಹೇಳಿದ್ರಿ. ಈಗ IVF ಬಗ್ಗೆ ಹೇಳಬೇಕು ಅಂತಾರೆ, ನೀವು ಸಂತಸ IVF ಸೆಂಟರ್ನ ಡೈರೆಕ್ಟರ್ ಕೂಡ. ಜನಸಾಮಾನ್ಯರಿಗೆ ಈ IVF ಏನು ಅಂತ ಹೇಳ್ಬೋದು? IVF ಅಂದರೆ ಈಗ ಸ್ವಲ್ಪ IVF ಬಗ್ಗೆ ತಿಳ್ಕೊಂಡವ್ರಿಗೆ, ಈಗ IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಸಿಂಪಲ್ ವರ್ಡಲ್ಲಿ ಜನ ಮಾತಾಡ್ತಾರೆ. ಸೊ ಸಿಂಪಲ್ ವರ್ಡ್ ಈಗ IVFನ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ತಿಳ್ಕೊಂಡಿರೋರಿಗೆ IVF ಸೆಂಟರ್ಗಳಲ್ಲಿ ಬರೀ ಟೆಸ್ಟ್ ಟ್ಯೂಬ್ ಬೇಬೀಸೇ ಮಾಡ್ತಾರೆ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಅದು ಹಾಗಲ್ಲ. IVF ಸೆಂಟರ್ಗಳಲ್ಲಿ ಸಿಂಪಲ್ಲಾಗಿ ಅವ್ರನ್ನ ಗೈಡ್ ಮಾಡೋದು, ಹೇಗೆ ಕನ್ಸೀವ್ ಆಗ್ಬೋದು ಅಂತ ಸಿಂಪಲ್ ಪ್ರೊಸೀಜರ್ಸ್ ಬರ್ತದೆ. IUI, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್, ಫಾಲಿಕ್ಯುಲರ್ ಮಾನಿಟ್ರಿಂಗ್, ಮತ್ತು ಚಿಕ್ಕ ಪುಟ್ಟದು ಸರ್ಜರೀಸ್ ಮಾಡಿದಾಗ ಕೆಲವರು ಅವರವರೇ ಕನ್ಸೀವ್ ಆಗಿಬಿಡ್ತಾರೆ. ಅಂಥ ಥರ ಎಲ್ಲ ಹೆಲ್ಪ್ ಮಾಡಿಕೊಟ್ಟು ಕನ್ಸೀವ್ ಆಗಲಿಕ್ಕೆ ಪ್ರಯತ್ನ ಪಡೋರಿಗೆ ಉಪಯೋಗ ಆಗುವಂಥ ಪ್ರೊಸೀಜರ್ಸ್ನ ಮಾಡ್ತಾರೆ. ಇನ್ನು ಆ್ಯಕ್ಚುಲ್ IVF ಅಂತಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಹೆಣ್ಣಿನ ದೇಹದಲ್ಲಿ ಅಂಡಾಣು ಬೆಳೆಯೋ ಥರ ಔಷಧಿ, ಇಂಜೆಕ್ಷನು, ಮಾತ್ರೆ ಎಲ್ಲ ಕೊಟ್ಟು ಅದನ್ನು ಮಾನಿಟ್ರ್ ಮಾಡಿಕೊಂಡು ಆ ಬೆಳವಣಿಗೆ ಆಗ್ತಾ ಇರುವಂತಹ ಅಂಡಾಣುವನ್ನು ಒಂದು ನೀಡಲ್ ಮುಖಾಂತರ, ಅಲ್ಟ್ರಾಸೌಂಡ್ ಗೈಡೆಡ್ ನೀಡಲ್ ಮುಖಾಂತರ ಆಸ್ಪಿರೇಟ್ ಮಾಡಿ ಲ್ಯಾಬಲ್ಲಿ ಅದನ್ನು ಸಪ್ರೇಟಾಗಿ ಕಲ್ಚರ್ ಮಾಡ್ತೀವಿ. ಅಂದರೆ ಮೊಟ್ಟೆಯನ್ನು, ಓಕೆ, ಅಂಡಾಣು ಅಥವಾ ಮೊಟ್ಟೆ ಅಥವಾ
ಇಂಗ್ಲೀಷಲ್ಲಿ ಎಗ್ ಅಂತ ಹೇಳ್ತೀವಿ, ಅದು ಊಸೈಟ್ ಅಥವಾ ಎಗ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ಪರ್ಮನ್ನು, ಗಂಡಿನಲ್ಲಿರುವಂಥ ಸ್ಪರ್ಮ್ನ ಸೆಮೆನ್ ಸ್ಯಾಂಪಲಿಂದ ಪ್ರೊಸೆಸ್ ಮಾಡಿ ಅದರಲ್ಲಿ ಆ್ಯಕ್ಟಿವ್ ಆಗಿ ಚೆನ್ನಾಗಿರೋದನ್ನ ಸಪ್ರೇಟ್ ಮಾಡಿಕೊಂಡು ಬೇರೆ ಬೇರೆ ಪ್ರೊಸೀಜರ್ ಮೂಲಕ ಈ ಒಂದು ಅಂಡಾಣು ಮತ್ತು ಒಂದು ಸ್ಪರ್ಮ್ನ, ಅಂಡಾಣುವಿನ ಒಳಗೆ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಬಿಡ್ತೀವಿ. ಆ ಇಂಜೆಕ್ಷನ್ ಮಾಡಿದ ಮೇಲೆ ಆ ಅಂಡಾಣುವನ್ನು ಒಂದು ಇನ್ಕ್ಯುಬೇಟ್ರ್ ಅಂತ ಒಂದು ಮೆಷಿನ್ ಬರ್ತದೆ, ಅದರೊಳಗೆ ಗರ್ಭಕೋಶದ ಒಳಗೆ ಇರುವಂಥ ಕಂಡೀಷನ್ನೇ ಇರುತ್ತದೆ. ಅದರಲ್ಲಿ ಇಷ್ಟೇ ಕಾರ್ಬನ್ ಡೈಆಕ್ಸೈಡ್, ಇಷ್ಟೇ ಆಕ್ಸಿಜನ್, ಇಷ್ಟೇ ಟೆಂಪ್ರೇಚರ್ ಅಂತ ಫಿಕ್ಸ್ ಆಗಿರ್ತದೆ. ಅದರೊಳಗೆ ಗರ್ಭಕೋಶದ ಒಳಗೆ ಹೇಗೆ ಬೆಳೀತದೋ ನ್ಯಾಚುರಲ್ ಆಗಿ ಕನ್ಸೀವ್ ಆದರೆ ಆ ರೀತಿ ಕಂಡೀಷನಲ್ಲಿ ಅದು ಬೆಳೀತದೆ. ಅಲ್ಲಿಂದ ಒಂದು 5ನೇ ದಿವಸಕ್ಕೆ 6ನೇ ದಿವಸಕ್ಕೆ ಅದು ಬ್ಲಾಸ್ಟೋಸಿಸ್ಟ್ ಅಂತ ಸ್ಟೇಜಿಗೆ ಬರ್ತದೆ. ಆವಾಗ ಅದನ್ನು ಮತ್ತೆ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲ ಇಂಡಿಯನ್ ಲಾ ಪ್ರಕಾರ 10 ವರ್ಷದವರೆಗೂ ಫ್ರೀಸ್ ಮಾಡಿಡ್ಬೋದು ಮುಂದಿನ ಉಪಯೋಗಕ್ಕೆ. ಸೊ ಯಾವ ರೀತಿ ಬೇಕೋ ಆ ಪೇಷಂಟಿಗೆ, ಆ ಸನ್ನಿವೇಶಕ್ಕೆ ಆ ಥರ ಉಪಯೋಗಿಸ್ಬೋದು. ಇಂಡಿಯನ್ ಲಾ ಪ್ರಕಾರ ಎಗ್ಗನ್ನ 10 ವರ್ಷ ತನಕ ಫ್ರೀಸ್ ಮಾಡಿ, ಎಗ್ಗನ್ನ 10 ವರ್ಷ ಅಥವಾ ಬಿಯಾಂಡ್ 10 ವರ್ಷನೂ ಫ್ರೀಸ್ ಮಾಡ್ಬೋದು. ಆದರೆ ಎಂಬ್ರಿಯೋನ 10 ವರ್ಷದವರೆಗೆ ಫ್ರೀಸ್ ಮಾಡಲಿಕ್ಕೆ ಮಾತ್ರ ಪರ್ಮಿಷನ್ ಇದೆ. 10 ವರ್ಷದ ಮೇಲೆ ಎಂಬ್ರಿಯೋ ಅಥವಾ ಭ್ರೂಣವನ್ನು ಫ್ರೀಸ್ ಮಾಡಿ ಇಡಬೇಕು, ಇನ್ನು ಮುಂದುವರಿಸಬೇಕು ಅಂತಂದರೆ ನ್ಯಾಷನಲ್ ಬೋರ್ಡ್ ಅಂತ ಇರ್ತದೆ, ಅದರದ್ದು ಪರ್ಮಿಷನ್ ತಗೊಂಡು, ಎಕ್ಸ್ಟ್ರಾ ಪರ್ಮಿಷನ್ ತಗೊಂಡು ಮುಂದುವರಿಬೇಕು. ಮುಂಚೆ ಅಂದರೆ ಇವಾಗ ತುಂಬ IVF ಸೆಂಟರ್ಸ್ ನಾವು ಜಾಸ್ತಿ ಆಗ್ತಿರೋದು ನೋಡ್ತಾ ಇದ್ದೀವಿ. ಇಲ್ಲಿ ನೀವು 2 ಪಾಯಿಂಟ್ ಹೇಳಿದ್ರಿ. ಒಂದು, ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕೆ ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತೀವಿ, ಅದಿಲ್ಲ ಅಂದರೆ ಬೇರೆ ಪ್ರೊಸೀಜರ್ಸ್ ಏನಿದೆ ಅಂತ ಹೇಳ್ತೀವಿ ಅಂತ. ಹಾಗಿದ್ರೆ ಯಾವ ರೀಸನ್ಸ್ ಆಗಿರಬಹುದು ಮೇಡಮ್? ಅಂದರೆ ಈ ಥರ ನ್ಯಾಚುರಲ್ ಕನ್ಸೆಪ್ಷನ್ ಕಮ್ಮಿ ಆಗಿದೆಯಾ ಅಥವಾ ವಾಟ್ ಆರ್ ದ ರೀಸನ್ಸ್ ಅಂತ? ನ್ಯಾಚುರಲ್ ಕನ್ಸೆಪ್ಷನ್ ಅನ್ನೋದು ಎಷ್ಟು ಡ್ರಾಸ್ಟಿಕಲಿ ಕಮ್ಮಿ ಆಗಿದೆ ಅಂದರೆ ಅದು ನೋಡಿದ್ರೆ ನಮಗೆ ಈ ಮನುಕುಲಕ್ಕೆ ಇದು ಯಾವ ಥರ ಥ್ರೆಟ್ ಅನ್ನೋ ಥರ ಭಯ ಬರೋಷ್ಟು ಕಮ್ಮಿ ಆಗಿದೆ. ತುಂಬ ಅಂದರೆ ತುಂಬ ಡ್ರಾಸ್ಟಿಕಲಿ ಕಮ್ಮಿ ಆಗಿದೆ. ಯಾಕೆ? ಮುಂಚೆ ಈಗ ಫಾರ್ ಎಕ್ಸಾಂಪಲ್ ಒಂದು 20 ವರ್ಷ ಹಿಂದೆ ಎಲ್ಲ ಮಕ್ಕಳಾಗಲಿಲ್ಲ ಅಂದರೆ ಏನು ರೀಸನ್ ಇರ್ತಿತ್ತು ಅಂದರೆ ಅನಾಟಮಿಕಲ್ ರೀಸನ್ಸ್. ಅಂದರೆ ಗರ್ಭಕೋಶದಲ್ಲಿ ಏನಾದರೂ ಅನಾಟಮಿಕಲ್ ಎಬ್ನಾರ್ಮಾಲಿಟಿ, ಅಂದರೆ ಗರ್ಭಕೋಶ ನಾರ್ಮಲ್ ಇಲ್ಲ, ಎಬ್ನಾರ್ಮಲ್ ಉಂಟು, ಟ್ಯೂಬ್ ಬ್ಲಾಕ್ ಆಗಿದೆ, ಆ ಥರ ಸಿಂಪಲ್ ಏನಾದರೂ ರೀಸನ್ಸ್ ಇರ್ತಾಯಿತ್ತು. ಇಲ್ಲ ಗಂಡಸರಲ್ಲಿ ಒಂದೇ ವೀರ್ಯ ಉತ್ಪತ್ತಿ ಆಗ್ತಾ ಇಲ್ಲ, ಒಂದೇ ವೀರ್ಯ ಬ್ಲಾಕ್ ಆಗಿದೆ, ಆ ಥರ ಆಗ್ತಾಯಿತ್ತು. ಈಗ ಹಾಗಲ್ಲ, ಈ ಎಲ್ಲ ನಾರ್ಮಲ್ ಇದ್ದೂ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಈ ಎನ್ವೈರ್ನ್ಮೆಂಟಲ್ ಎಫೆಕ್ಟ್ ಮತ್ತು ನಾವೇ ಅಳವಡಿಸಿಕೊಂಡಿರುವಂತಹ ನಮ್ಮ ಹ್ಯಾಬಿಟ್ಸಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ಈ ಅಂಡಾಣು ಮತ್ತು ಸ್ಪರ್ಮ್, ವೀರ್ಯಾಣು ಎರಡರದ್ದು ಕ್ವಾಲಿಟಿ ಮೇಲೆ ತುಂಬ ಎಫೆಕ್ಟ್ ಆಗಿದೆ. ಸೊ ಅದರ DNA ಎಲ್ಲ ಚೇಂಜ್ ಆಗ್ತದೆ, ಜೆನೆಟಿಕಲ್ ಚೇಂಜಸ್ ಅದರಲ್ಲಿ ಆಗ್ತಾ ಉಂಟು. ಸೊ ಇದರಿಂದೆಲ್ಲ ತುಂಬ ಎಫೆಕ್ಟ್ ಆಗ್ತಾ ಉಂಟು. ಓಕೆ, ಸೊ ನಮ್ಮ ಲೈಫ್ ಸ್ಟೈಲ್ ಒಂದೇ ಅಲ್ಲ, ಇಡೀ ಅಂದರೆ ಪೊಲ್ಯೂಷನ್ ಆ ಥರದ್ದೆಲ್ಲ ಎಫೆಕ್ಟ್. ಹೌದು, ನಾನು ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಒಂದು ನನ್ನ ಕಣ್ಣಲ್ಲಿ ತುಂಬ ಚಿಕ್ಕ ಹುಡುಗಿ, 26 ವರ್ಷದ ಒಂದು ಹುಡುಗಿ, ಬಟ್ ಅವಳಿಗೆ ಮದುವೆ ಆಗಿದ್ದು 18 ವರ್ಷಕ್ಕೆ. ಮದುವೆ ಆಗಿ ಆಗಲೇ 8 ವರ್ಷ ಆಯಿತು ಅಂತ ತುಂಬ ಕಷ್ಟಪಡ್ತಾ ಇದ್ದೀವಿ, ಮಕ್ಕಳಾಗ್ತಾ ಇಲ್ಲ ಅಂತ ಬೇರೆ ಯಾವುದೋ ಡಾಕ್ಟ್ರಿಗೆ ತೋರಿಸ್ತಾ ಇದ್ರು. ಅವರು ಸ್ಕ್ಯಾನಿಂಗ್ ಮಾಡಲಿಕ್ಕೆ ನನ್ನ ಹತ್ರ ಕಳಿಸಿದ್ರು. ಸೊ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಸ್ಕ್ಯಾನಿಂಗ್ ಪ್ರೋಬ್ ಹಾಕಿದ ಕೂಡಲೇ ನಾನು ಬೆಚ್ಚಿ ಬೀಳೋ ಥರ ಇತ್ತು. ಯಾವ ಥರ ಇತ್ತು ಅಂತಂದರೆ, ಈಗ ಸ್ಕ್ಯಾನಿಂಗ್ನ ನಾವು ಫಸ್ಟ್ 5 ಡೇಸ್ ಒಳಗೆ, ಪೀರಿಯಡ್ಸ್ ಆಗಿ ಫಸ್ಟ್ 5 ಡೇಸ್ ಒಳಗೆ ಮಾಡಿದಾಗ ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ ಅಂತ ಮಾಡ್ತೀವಿ. ಅಂದರೆ 2 ಮೊಟ್ಟೆ ಚೀಲ ಇರ್ತದೆ ಒಂದು ಲೇಡಿಗೆ, ಒಂದು ಹೆಂಗಸಿಗೆ. ಸೊ 2 ಮೊಟ್ಟೆ ಚೀಲದಲ್ಲೂ ರಫ್ ಆಗಿ ಎಷ್ಟೆಷ್ಟು ಮೊಟ್ಟೆಗಳು ಬರ್ಬೋದು ಅಂತ ಫಾಲಿಕಲ್ ಕೌಂಟ್ ಅಂತ ಮಾಡ್ತೀವಿ ನಾವು. ಸೊ ಅದು ಒಂದು 10, 15, 20 ಎಲ್ಲ ಬಂದರೆ ಚೆನ್ನಾಗಿದೆ ಅಂತ. ಈ ಹುಡುಗಿಗೆ ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಕಡೆ 1, ಇನ್ನೊಂದು ರೈಟ್ ಸೈಡಲ್ಲಿ 2. ಸೊ ಟೋಟಲ್ ನಂಬರ್ ಬರೀ 3. ಬರೀ 3 26 ವರ್ಷಕ್ಕೆ. ಅಂದರೆ ಅದು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಒಂದು 45ರಿಂದ 50 ವರ್ಷ ವಯಸ್ಸಿನ ಹೆಂಗಸರಿಗೆ ಈ ಥರ ಕಾಣ್ತದೆ. ಸೊ 40ರಿಂದ 50 ವರ್ಷದಲ್ಲಿ ಕಾಣುವಂಥ ಸನ್ನಿವೇಶ 26 ವರ್ಷಕ್ಕೆ ಕಾಣಿಸ್ಕೊಂಡಿದೆ ಅಂದರೆ ಏನು ಕಾರಣ? ತುಂಬ ಕಾರಣ ಇದೆ. ಒಂದು ನಾವೇ ಬೆಳೆಸ್ಕೊಂಡಿರೋದು, ಇನ್ನೊಂದು ಇನ್ನೆವಿಟೇಬಲ್ ಕಾರಣ, ನಮಗೆ ಬೇಡ ಅಂದರೂ ನಮ್ಮ ತಲೆ ಮೇಲೆ ಬಂದು ಬೀಳುವಂಥ ತೊಂದರೆಗಳು. ಸಿಂಪಲ್ಲಾಗಿ ಈಗ ನಾವೇ ಅಳವಡಿಸ್ಕೊಂಡಿರೋದು ಅಂತಂದರೆ, ಈಗ ನಮ್ಮ ಡೈಲಿ ಹ್ಯಾಬಿಟ್ಸು, ಲೆಥಾರ್ಜಿಕ್ ಲೈಫ್ ಸ್ಟೈಲು, ಸುಮ್ಮನೆ ಕೂತ್ಕೊಂಡೇ ಇರೋದು, ಇಡೀ ದಿನ ಮೊಬೈಲ್ ನೋಡೋದು, TV ನೋಡೋದು, ಜಂಕ್ ಫುಡ್ ತಿನ್ನೋದು, ಅದು ಎಲ್ರಿಗೂ ತಿಳಿದಿದೆ. ಎಕ್ಸಸೈಸ್ ಮಾಡದೇ ಇರೋದು, ಅವೆಲ್ಲ ಎಲ್ರಿಗೂ ತಿಳಿದಿರುವಂಥ ಕೆಟ್ಟ ಹ್ಯಾಬಿಟ್ಸ್ ಅಂತ ಅಂದ್ಕೊಳ್ಬೋದು. ಇದು ಒಂದು ಕಡೆ. ಆದರೆ
ಆ ಹುಡುಗಿ ಇದು ಯಾವುದು ಮಾಡ್ತಿರ್ಲಿಲ್ಲ, ಚುರುಕಾಗಿ ಹಳ್ಳಿಯಲ್ಲಿದ್ದು ಓಡಾಡ್ಕೊಂಡು ಇರುವಂತ ನಾರ್ಮಲ್ ಲೈಫ್ ಸ್ಟೈಲ್ ನಾರ್ಮಲ್ ಲೈಫ್ ಸ್ಟೈಲ್ ಇದ್ದು ಯಾವುದೇ ಜಂಕು ಅದು ಎಲ್ಲ ಏನು ಅಷ್ಟೊಂದು ತಿಂದೇ ಇರುವಂತ ಹುಡುಗಿ. ಸೊ ಅವಳಿಗೆ ಏನಾಗಿರ್ಬೋದು, ಈಗ ಮೇನ್ ಥಿಂಗ್ ಈಗ ಬರ್ತಾ ಇರೋದು ಫೋಕಸ್ಸಿಗೆ ಅಂತಂದ್ರೆ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ. ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ ಈ ಕೆಲವು ಸ್ಮಾಲ್ 4 ನ್ಯಾನೋ ಲೀಟರ್ಸ್ 4 ಮೈಕ್ರೋ ಲೀಟರ್ಸ್ಗಿಂತ ಸ್ಮಾಲ್ ಸೈಜ್ ಇರುವಂಥ ಪ್ಲಾಸ್ಟಿಕ್ ಕಣಗಳು. ಅದು ನಮ್ಮ ದೇಹದ ಒಳಗೆ ಹೋಗಿ ನಮ್ಮ DNA ಡ್ಯಾಮೇಜಸ್ ಉಂಟು ಮಾಡ್ತಾ ಉಂಟು. ಸೊ ಎಲ್ಲಿಂದ ಬರ್ತದೆ ಇದು ಅಂದರೆ ಎಲ್ಲ ಕಡೆಯಿಂದಲೂ ಬರ್ತದೆ. ಅಂದ್ರೆ ಈಗ ಫುಡ್ ಪ್ಯಾಕೇಜಿಂಗ್ ಅಲ್ಲೂ ನಾವು ಪ್ಲಾಸ್ಟಿಕ್ ಇರೋದು. ಖಂಡಿತ ಫುಡ್ ಪ್ಯಾಕೇಜಿಂಗ್ ಅಲ್ಲೂ ತುಂಬಾ ಪ್ಲಾಸ್ಟಿಕ್ ಇರ್ತದೆ. ಈ ಹಾಲಿನ ಪ್ಯಾಕೆಟ್ಟು, ಮೊಸರಿನ ಪ್ಯಾಕೆಟ್ಟು, ಅಕ್ಕಿ ತಗೊಳ್ತೀವಿ 1 kg ಪ್ಲಾಸ್ಟಿಕ್ ಕವರಲ್ಲಿ ಬರ್ತದೆ, ಬೇಳೆ ತಗೊಳ್ತೀವಿ 1 kg ಪ್ಲಾಸ್ಟಿಕ್ ಕವರಲ್ಲಿ ಬರ್ತದೆ, ನೀರಿನ ಬಾಟ್ಲಿ ಪ್ಲಾಸ್ಟಿಕ್ ಕವರ್ ಪ್ಲಾಸ್ಟಿಕ್ ಇಟ್ಕೊಳ್ತೀವಿ, ಲಂಚ್ ಬ್ಯಾಗ್ ಪ್ಲಾಸ್ಟಿಕ್ಕಲ್ಲಿ ಇಟ್ಕೊಳ್ತೇವೆ. ಸೊ ಕೆಲವು ಕಡೆ ನಾವೇ ಪ್ಲಾಸ್ಟಿಕ್ ತಗೊಳ್ತೇವೆ, ಕೆಲವು ಕಡೆ ಅಡುಗೆ ಮನೇಲಿ ಸ್ಟೋರ್ ಮಾಡಲಿಕ್ಕೆ ಅಂತ ಇಟ್ಟಿರ್ತೀವಿ. ಎಲ್ಲಿ ಇಟ್ಟರು ಅದು ಮೈಕ್ರೋ ಪ್ಲಾಸ್ಟಿಕ್ಸ್ನ ಆ ಫುಡ್ ಒಳಗೆ ರಿಲೀಸ್ ಮಾಡುತ್ತೆ. ಅಂದ್ರೆ ಈಗ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕೆಲವೊಂದು ಬರ್ತಿದೆಯಲ್ಲ, ಅದರಿಂದನೂ ಬರ್ತದೆ. ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇಂದನೂ ಸ್ವಲ್ಪ ಅಮೌಂಟ್ ಬರ್ತದೆ, ಕಮ್ಮಿ ಬರ್ತದೆ ಬೇರೆದ್ರಕ್ಕಿಂತ. ಆಮೇಲೆ ಈ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಒಂದು ಟೀನೋ ಕಾಫಿನೋ ಕುಡಿಯುವ ಅನಿಸ್ತದೆ, ಪೇಪರ್ ಕಪ್ ಅಂತ ಕೊಡ್ತಾರೆ. ನೀವು ಪೇಪರ್ದು ಎಷ್ಟು ದಪ್ಪ ಕಪ್ ಆದ್ರೂ ಮಾಡಿ ಅದರೊಳಗೆ ನೀರು ಹಾಕಿದ್ರೆ ಒಂದು 5 ನಿಮಿಷ ನಿಲ್ಲೋದಿಲ್ಲ ಅದರಲ್ಲಿ. ಸೊ ಇದು ಪೇಪರ್ ಕಪ್ಪಲ್ಲಿ ಕುಡಿದ್ರು ನಾವು ಟೀ ಕುಡಿದು ಮುಗಿಯೋವರೆಗೂ ಅದು ಇಂಟ್ಯಾಕ್ಟ್ ಆಗಿ ಕಪ್ ಇರ್ತದೆ ಅಂದರೆ ಅದರಲ್ಲಿ ಪೇಪರ್ ಅಲ್ಲದೆ ಬೇರೆ ಅಂಶವು ಸ್ವಲ್ಪ ಉಂಟು ಅಂತ ಅರ್ಥ. ಅದನ್ನ ಆ ಥರ. ಆಮೇಲೆ ಪ್ಲೇಟ್ಗಳು, ಹೋಟೆಲಲ್ಲಿ ಎಲ್ಲ ಕಡೆ ಪ್ಲಾಸ್ಟಿಕ್ ಪ್ಲೇಟ್ ಇರ್ತದೆ. ಸೊ ಎಲ್ಲದರಿಂದನೂ ಬರ್ತದೆ. ಇದು ಮೈಕ್ರೋ ಪ್ಲಾಸ್ಟಿಕ್ ಆಯಿತು. ಇದು ಬಿಟ್ಟು ಇನ್ನು ಮೈಕ್ರೋ ಪ್ಲಾಸ್ಟಿಕ್ ಆ್ಯಂಡ್ ನ್ಯಾನೋ ಪ್ಲಾಸ್ಟಿಕ್ ಬಿಟ್ಟು ಪೆಸ್ಟಿಸೈಡ್ಸ್ ಇಲ್ಲದೆ ಇರೋ ಫುಡ್ಡು ನಮಗೀಗ ಆಲ್ಮೋಸ್ಟ್ ಸಿಗ್ತಾ ಇಲ್ಲ. ಎಲ್ಲ ಕಡೆ ಪೆಸ್ಟಿಸೈಡ್ಸು, ಗಾಳಿಯಲ್ಲೆಲ್ಲ ಪೊಲ್ಯೂಟೆಂಟ್ಸ್. ಸೊ ನಾವೀಗ ಯಾವ ಲೆವೆಲ್ಗೆ ನಾವು ಈ ನಾವೇ ಮಾಡಿರುವ ಗುಂಡಿ ಒಳಗೆ ಹೂತ್ಕೊಂಡು ಹೋಗಿದ್ದೇವೆ ಅಂತಂದರೆ ಇಲ್ಲಿಂದ ಹೊರಗೆ ಬರಲಿಕ್ಕೆ ಕಷ್ಟ ನಮಗೆ. ಈ ಪ್ಲಾಸ್ಟಿಕ್ ಪೊಲ್ಯೂಟೆಂಟ್ ಎನ್ವೈರ್ಮೆಂಟಿಂದ ಹೊರಗೆ ಬರಲಿಕ್ಕೆ ಕಷ್ಟ ಆಗೋ ಸ್ಟೇಜಿಗೆ ಬಂದಿದ್ದೇವೆ. ಇದು ಈಗ ನಮ್ಮ ಯಂಗರ್ ಜನ್ರೇಷನ್ ಮೇಲೆ ಈ ಥರ ಎಫೆಕ್ಟ್ ಆಗ್ತಾ ಉಂಟು. ಈಗ ಫರ್ಟಿಲಿಟಿ ಪಾರ್ಟ್ ಮಾತ್ರ ನಾವು ನೋಡಿರೋದು, ಇನ್ನು ಬೇರೆ ಬೇರೆ ನೀವು ಡಿಪಾರ್ಟ್ಮೆಂಟಿಗೆ ಕೇಳಿದ್ರೆ ಬೇರೆಯೂ ಹೇಳ್ತಾರೆ ಅವರು, ಹಾರ್ಟಲ್ಲಿ ಏನಾಗ್ತದೆ, ಬ್ರೈನಲ್ಲಿ ಏನಾಗ್ತದೆ ಹಾಗೆ. ಸೊ ಯಾರೋ ಒಬ್ರು ಒಂದು ಸತಿಗೆ ಲೈಫ್ ಸ್ಟೈಲ್ ಚೇಂಜಿಂದ ಒಂದು 50% ಅಷ್ಟೇ, ಆದರೆ ಇಡೀ ಸೊಸೈಟಿನೇ ಹಾಗೆ, ನಾವು ಇರೋ ಎನ್ವೈರ್ಮೆಂಟೇ ಹಂಗೆ ಆಗೋಗಿದೆ ಅಂತ. ನೀವು ಆ ಕತೆ ಹೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅಟ್ ದ ಸೇಮ್ ಟೈಮ್ ಕನ್ಸರ್ನಿಂಗ್ ಅಂತ ಕೂಡ ಅನ್ನಿಸ್ತು. ತುಂಬ ಜನಕ್ಕೆ ಇರೋ ಯೋಚನೆ ಈಗ ಇನ್ಫರ್ಟಿಲಿಟಿ ಅನ್ನೋದು ಹೆಂಗಸರಲ್ಲಿ ಜಾಸ್ತಿ ಇರುತ್ತೆ ಅಂತ. ನಿಜನಾ, ಅಥವಾ ಮೇಲ್ ಇನ್ಫರ್ಟಿಲಿಟಿ ಅಥವಾ ಪುರುಷ ಬಂಜತನ ಅನ್ನೋದು ಇದೆಯಾ? ಹೌ ಡಸ್ ಇಟ್ ಕಮ್ ಔಟ್ ಅಂತ? ಈಗ ಗಂಡಸರಲ್ಲೂ ಹೆಂಗಸರಲ್ಲೂ ನಾವು 50-50 ಅಂತ ಕನ್ಸಿಡರ್ ಮಾಡ್ತೀವಿ. ಇಬ್ಬರಲ್ಲೂ ತೊಂದರೆ 50-50 ಚಾನ್ಸಸ್ ಇರ್ತದೆ. ಕೆಲವು ಕಪಲಲ್ಲಿ ಇಬ್ಬರಲ್ಲೂ ತೊಂದರೆ ಇರ್ತದೆ, ಕೆಲವುದ್ರಲ್ಲಿ ಗಂಡಸರಿಗಿರ್ತದೆ, ಕೆಲವುದ್ರಲ್ಲಿ ಹೆಂಗಸರಿಗಿರ್ತದೆ. ಬಟ್ ನಮ್ಮ ಜನರದ್ದು ಮೆಂಟಾಲಿಟಿ ಹೇಗಿರ್ತದೆ ಅಂತಂದರೆ, ನಾವು ಜನರಲಿ ನಮ್ಮಲ್ಲಿ ಬರೋ ಕಪಲಲ್ಲಿ ಒಂದು 80% ಇದೇ ಥರ ಇರ್ತಾರೆ. ಈಗ ನಾನು ಹೇಳೋ ಥರ ಓಕೆ ಬರ್ತಾರೆ ಇಬ್ಬರು ಕಪಲ್, ಕೆಲವು ಸರಿ ಅತ್ತೆ ಮಾವನು ಒಟ್ಟಿಗೆ ಬಂದಿರ್ತಾರೆ. ಸೊ ಈ ಹುಡುಗಿಗೆ ಟೆಸ್ಟ್ ಮಾಡಿ, ನನ್ನ ಹೆಂಡತಿಗೆ ಟೆಸ್ಟ್ ಮಾಡಿ ಅಂತಾರೆ. ಸೊ ಆಯಿತು, ನಿಮಗೂ ಟೆಸ್ಟ್ ಬರ್ಕೊಟ್ಟಿರ್ತೀವಿ, ಇಬ್ಬರದು ಒಟ್ಟಿಗೆ ಬರಲಿ, ಇಬ್ಬರಿಗೂ ಏನಾದ್ರು ತೊಂದರೆ ಇದೆಯಾ ನೋಡಿ ಒಟ್ಟೊಟ್ಟಿಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬೋದು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀವಿ. ಬಟ್ ಆ ಗಂಡಸು ಒಪ್ಪೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ 80% ಗಂಡಸರು ಇಲ್ಲ, ನೀವು ಇವರಿಗೆ ಟೆಸ್ಟ್ ಮಾಡಿ, ನನ್ನ ಹೆಂಡತಿಗೆ ಟೆಸ್ಟ್ ಮಾಡಿ ಫಸ್ಟು, ಅದರಲ್ಲಿ ಏನಾದ್ರು ತೊಂದರೆ ಬಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ, ಸರಿ ಆದಮೇಲೆ ನೋಡುವ, ನನಗೇನೂ ತೊಂದರೆ ಇಲ್ಲ, ನಾನು ತುಂಬ ಹೆಲ್ದಿ ಇದ್ದೇನೆ, ಏನೂ ತೊಂದರೆ ಇಲ್ಲ ಅಂತ. ಸೊ ಅವರಿಗೆ ಆ ಟೆಸ್ಟ್ ಮಾಡಲಿಕ್ಕೂ ಹೆಸಿಟೇಷನ್ ಇರುವಷ್ಟು ಇನ್ಹಿಬಿಷನ್ ಇದೆ. ಬಟ್ ಪುರುಷರಿಗೆ ಈ ಸಂತಾನೋತ್ಪತ್ತಿಗೆ ಬಂದ ಹಾಗೆ ತೊಂದರೆಗಳು ತುಂಬ ಬರ್ತವೆ, ತುಂಬ ಕೇಸಸ್ ನೋಡ್ತೀವಿ ನಾವು. ಆ್ಯಂಡ್ ಜನರಲಿ ಇನ್ನೊಂದು ನಾನು ಏನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂದರೆ, ವೈ ಕ್ರೋಮೋಸೋಮ್ ಅಂತ ಬರ್ತದೆ. ಈಗ ಹೆಂಗಸರಲ್ಲಿ XX ಕ್ರೋಮೋಸೋಮ್ ಇರ್ತದೆ, ಗಂಡಸರಲ್ಲಿ X ಆ್ಯಂಡ್ Y ಬರ್ತದೆ. ಈ Y ಕ್ರೋಮೋಸೋಮ್ ಏನಿದೆ ಅದು ಶತಮಾನಗಳಿಂದ ಗಂಡಸರಲ್ಲಿ ಶಾರ್ಟ್ ಆಗ್ತಾ ಇದೆ. Y ಕ್ರೋಮೋಸಿನರ್ ಲಿಂಬ್ ಅಂತ ಕರಿತೀವಿ ನಾವು, ಅಂದರೆ ಶಾರ್ಟ್ ಆಗ್ತಾ ಇದೆ. ಶಾರ್ಟ್ ಆದಾಗ ಅದರ DNA ಕಂಟೆಂಟ್ ಕಮ್ಮಿ ಆಗ್ತದೆ. ಆಮೇಲೆ ಅದರ ಫರ್ಟಿಲೈಸೇಷನ್ ಕೆಪಾಸಿಟಿ ಆ ಗಂಡಸರದ್ದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಈ Y ಕ್ರೋಮೋಸೋಮ್ ಶಾರ್ಟ್ ಆಗ್ತಾ ಇರೋದು ಮನುಷ್ಯರಿಗೆ ಎಲ್ರಿಗೂ ಆಗ್ತಾ ಇದೆ, ಅದು ಒಬ್ರಿಗಿಬ್ರಿಗೆ ಆಗ್ತಾ ಇರೋದಲ್ಲ. ಸೊ ಇದನ್ನು ಸ್ಟಾಪ್ ಮಾಡಲಿಕ್ಕೇನು ದಾರಿ ಇಲ್ಲ ನಮಗೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಬಿಟ್ಟರೆ ಬೇರೆ ಈ ಹೆಂಗಸರಲ್ಲಿರುವಾಗ 2 X ಇರುವಂತಹ ಸನ್ನಿವೇಶ ಗಂಡಸರಿಗೆ ಇಲ್ಲದೆ ಇರೋದ್ರಿಂದ, ಒಂದೇ Y ಕ್ರೋಮೋಸೋಮ್ ಇರೋದ್ರಿಂದ
ಇದು ಸ್ವಲ್ಪ ಡೇಂಜರಸ್ ಸಿಚುವೇಶನ್ ಮನುಷ್ಯ ಸಂಕುಲಕ್ಕೆ. ಯಪ್ಪ, ಇದು ಆ ಥರ. ಸೊ ಒಬ್ರು ಇಬ್ರದಲ್ಲ, ಇಡೀ ಮನುಷ್ಯ ಸಂಕುಲಕ್ಕೆ ಈ ತರ ಆಗ್ತಿದೆ. ಹೌದು ಹೌದು. ಎಲ್ಲೋ ನಾವ್ ಅಂದ್ರೆ ಕೇಳಿರ್ತೀವಿ, ಈಗ ಒಂದ್ ಕಾಲ ಮುಗಿಯತ್ತೆ, ಕಲಿಯುಗ ಬಂದಿದೆ, ಅದು ಎಂಡ್ ಆಗ್ಬೋದು ಅಂತೆಲ್ಲ. ಬಟ್ ಇಲ್ಲಿ ಹೀಗೂ- ಹೀಗೂ ಆಗ್ತದ ಅಂತ ಅದೇ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಿರಿ, ಮನುಷ್ಯ ಕುಲ ಎಂಡ್ ಮಾಡ್ಲಿಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್, ಮನುಷ್ಯರ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ ಜಾಸ್ತಿ ಇದ್ರಲ್ಲಿ. ಇದೆ. ನಾವೇ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿ ಏನೇನೋ ತಂದು ಮಾಡಿ ಈಗ ಪೂರ್ತಿ ಮುಳುಗೋ ಟೈಮ್ ಬಂದಾಗ ಈಗ ಎಲ್ಲ ಮುಗೀತು, ಎಂಡ್ ಆಗ್ತಾ ಇದೆ ಅಂತ ನಾವು ಕಷ್ಟಪಡ್ತಾ ಇದ್ದೀವಿ. ಆ ಥರ ಆಗಿದೆ. ನೀವು ಅವಾಗಲೇ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಒಂದಿಷ್ಟು ಅಂದ್ರಿ, ಬಟ್ ಯಂಗರ್ ಜನ್ರೇಷನ್ ಫೋನ್ ಬಗ್ಗೆನೂ ತುಂಬ ಹೇಳಿದ್ರಿ, ಫೋನ್ ಯೂಸೇಜ್ ಇಂದ ಆಗುತ್ತೆ ಅಂತ. ಈ ಥರ ಫೋನ್ ಯೂಸೇಜ್ ಒಂದೇ ಅಲ್ಲ, ಯಾವುದು ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗ್ ಅಥವಾ ಡ್ರಗ್ಸ್ ಅಬ್ಯೂಸು ತುಂಬ ಜಾಸ್ತಿ ಆಗ್ತಿದೆ. ಅದು ಎಲ್ಲ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತಾ, ಖಂಡಿತ. ಹೇಗೆ? ಖಂಡಿತ ಎಫೆಕ್ಟ್ ಆಗುತ್ತೆ. ಸ್ಮೋಕಿಂಗ್ ತುಂಬ ಜಾಸ್ತಿ ಎಫೆಕ್ಟ್ ಆಗ್ತದೆ. ಸ್ಮೋಕಿಂಗ್ ಆ್ಯಂಡ್ ಡ್ರಗ್ಸ್ ಎಲ್ಲ ತುಂಬ ಜಾಸ್ತಿ ಎಫೆಕ್ಟ್ ಆಗ್ತದೆ. ಆಲ್ಕೋಹಾಲ್ ಬಿಯಾಂಡ್ ಲಿಮಿಟ್ ಇದ್ದರೆ ಒಬ್ವಿಯಸ್ಲಿ ಅದು ಎಫೆಕ್ಟ್ ಆಗ್ತದೆ. ಆಮೇಲೆ ಲೈಫ್ ಸ್ಟೈಲ್ ಮತ್ತು ಡೈಲಿ ಹ್ಯಾಬಿಟ್ಸ್ ಅನ್ನೋದು ತುಂಬ ಎಫೆಕ್ಟ್ ಆಗ್ತದೆ. ಎಷ್ಟರ ಮಟ್ಟಕ್ಕೆ ಅಂದರೆ ಕೆಲವ್ರಿಗೆ ಈ ಸ್ಪರ್ಮಲ್ಲಿ ಒಂದು DNA ಫ್ರಾಗ್ಮೆಂಟೇಷನ್ ಅಂತ ಟೆಸ್ಟ್ ಮಾಡ್ತೀವಿ. Okay. ಸ್ಪರ್ಮ್ ಅಂದರೆ ವೀರ್ಯಾಣುವಿನ ಒಂದು ಭಾಗದಲ್ಲಿ, ತಲೆಯ ಭಾಗದಲ್ಲಿ, ಅಂದರೆ ಹೆಡ್ ಅಂತ ಅದನ್ನು ಕರಿತೀವಿ. ಅದು ಮನುಷ್ಯರ ತಲೆ ಥರ ಇರೋದಿಲ್ಲ, ಬಟ್ ಅದಕ್ಕೆ ಹೆಡ್, ಬಾಡಿ ಆ್ಯಂಡ್ ಟೈಲ್ ಅಂತ 3 ಭಾಗ ಇರ್ತದೆ ವೀರ್ಯಾಣುಗೆ. ಅದರಲ್ಲಿ ಹೆಡ್ ಅನ್ನುವ ಭಾಗದಲ್ಲಿ DNA ಕಂಟೆಂಟ್ ಇರ್ತದೆ. ಆ ಸ್ಪರ್ಮಿನ ಫುಲ್ ಶಕ್ತಿ ಅದರಲ್ಲಿ ಇರ್ತದೆ ಅಂತ ಹೇಳ್ಬೋದು ಸಿಂಪಲ್ ವರ್ಡ್ಸಲ್ಲಿ. ಸೊ ಆ DNA ಇಂಟಿಗ್ರಿಟಿ ಅಂದರೆ DNA ಪ್ಯಾಕೇಜ್ ಹೇಗಿದೆ, ಬ್ರೇಕ್ ಆಗಿದೆಯಾ, ಇಂಟ್ಯಾಕ್ಟ್ ಇದೆಯಾ ಅಂತ ನೋಡಲಿಕ್ಕೆ ನಾವು DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಅಂತ ಮಾಡ್ತೀವಿ. ಓಕೆ. ಸೊ ಅದು ಮಾಡಿದಾಗ ಯಾರದಾದ್ರು ಫ್ರಾಗ್ಮೆಂಟೇಷನ್ ಅಂದರೆ DNA ಇಂಟಿಗ್ರಿಟಿ ಚೆನ್ನಾಗಿಲ್ಲದೆ ಬ್ರೇಕ್ ಆಗಿದೆ ತುಂಬ ಅಂತ ಕಂಡು ಬಂದರೆ ಅವ್ರಿಗೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸು, ವೈಟಮಿನ್ಸು ಎಲ್ಲ ಹಾಕಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳಿ ಬ್ಯಾಡ್ ಹ್ಯಾಬಿಟ್ಸಿಂದ ಹೊರಗೆ ಬರಲಿಕ್ಕೆ ಅಡ್ವೈಸ್ ಮಾಡಿದ್ಮೇಲೆ ಒಂದು 3 ಮಂತ್ಸ್ 6 ಮಂತ್ಸಲ್ಲಿ ಕೆಲವು ತುಂಬ ಜನರಲ್ಲಿ ಚೇಂಜಸ್ ಕಾಣ್ತದೆ, ಓಕೆ, ಇಂಪ್ರೂವ್ಮೆಂಟ್ ಕಾಣ್ತದೆ ನಮಗೆ. ಓಕೆ. ನಂಗೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕಥೆಗಳು ಹೇಳ್ಬೋದಾ? ನೀವು ಇಷ್ಟು ತುಂಬಾ ಕೇಸಸ್ ನೋಡಿರ್ತೀರಾ, ಖಂಡಿತ ಕನ್ಸರ್ನಿಂಗ್ ಹೇಳಿದ್ರಿ, ಅದೇ ಥರದ್ದು ಇನ್ಯಾವುದಾದ್ರೂ ಕಥೆ ಇದ್ರೆ ಹೇಳಿ ಮ್ಯಾಮ್. ಖಂಡಿತ. ಈ ಒಂದು ಕಪಲ್ ಬಂದಿದ್ರು ನಮ್ಮ ಹತ್ರ. ಅವರಲ್ಲಿ ಗಂಡಸಿಗೆ ಎಜೋಸ್ಪರ್ಮಿಯಾ ಅಂದರೆ ಸ್ಪರ್ಮೇ ಇಲ್ಲ, ವೀರ್ಯಾಣು ಟೆಸ್ಟ್ ಕೊಟ್ಟಿದ್ದಾರೆ, ಸ್ಪರ್ಮೇ ಇಲ್ಲ ಅಂತ ಬಂತು. ಅದು ಇನ್ ಜನರಲ್ ಸೆನ್ಸ್ ಗೊತ್ತಾಗಲ್ಲ ಅಲ್ವಾ? ಇಲ್ಲ, Unless ಜನರಲ್ ಆಗಿ tested. ಗೊತ್ತಾಗಲ್ಲ, ಅನ್ಲೆಸ್ ಟೆಸ್ಟೆಡ್. ಹೌದು. ಓಕೆ. ಸೊ ಇವರು ಮಕ್ಕಳಾಗಲಿಲ್ಲ ಅಂತ ಎಲ್ಲೋ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ, ವೀರ್ಯಾಣು ಇಲ್ಲ ಅಂತ ಬಂದಿದೆ. ಹಾಗೆ ಬಂದಾಗ ಅವ್ರಿಗೆ ಸ್ವಲ್ಪ ಭಯ ಆಗಿ ಇನ್ನೊಂದು ಕಡೆ ಟೆಸ್ಟ್ ಮಾಡಿದ್ರು, ಅಲ್ಲೂ ಹಾಗೆ ಬಂತು. ಆಮೇಲೆ ಬೇರೆ ಯಾವುದೋ ಒಂದು ಡಾಕ್ಟ್ರಿಗೆ ತೋರಿಸಿದ್ರು. ಅವರಂದ್ರು ಇಲ್ಲ, ನೀವು ದಾನಿಗಳ ವೀರ್ಯಾಣು ತಗೊಂಡು ನಿಮ್ಮ ವೈಫಿಗೆ ಮಕ್ಕಳಾಗೋ ಥರ ಟ್ರೈ ಮಾಡ್ಬೋದು, ಯಾವ್ದಾದ್ರು ಫರ್ಟಿಲಿಟಿ ಸೆಂಟ್ರಿಗೆ ಹೋಗಿ ಅಂತ ಅಂದರು. ಸೊ ಇವರು ದಾನಿಗಳ ವೀರ್ಯಾಣು ತಗೊಂಡು ಟ್ರೈ ಮಾಡಲಿಕ್ಕೆ ಇವ್ರಿಗೆ ಮನಸ್ಸಿರಲಿಲ್ಲ ಅಷ್ಟೊಂದು ಈ ಕಪಲ್ಗೆ. ಕೆಲವ್ರಿಗೆ ಅವ್ರವ್ರದ್ದೇ ಏನೇನೋ ಇರ್ತದೆ, ಈಗ ನಂದೇ ಜೀನ್ಸ್ ಬರಬೇಕು, ನನ್ನದೇ ಮಗು ಆಗಬೇಕು ಅಂತೆಲ್ಲ ಇರ್ತದೆ. ಕೆಲವ್ರಿಗೆ ಯಾವುದಾದ್ರೂ ಸರಿ ಅಂತ ಇರ್ತದೆ ಹಾಗೆ. ಸೊ ಇವರು ಬಂದು ದಾನಿಗಳದ್ದು ವೀರ್ಯಾಣು ಅಂತ ಅಡ್ವೈಸ್ ಮಾಡಿದ್ದಾರೆ ನಮಗೆ ಬೇರೆ ಡಾಕ್ಟ್ರು. ಸೊ ನಿಮ್ಮಲ್ಲಿ ಆ ಥರ ಫೆಸಿಲಿಟಿ ಇದೆಯಾ ಅಂತ ಕೇಳಿದ್ರು. ನಮ್ಮಲ್ಲಿ ಹೌದು ಫೆಸಿಲಿಟಿ ಇದೆ, ಬಟ್ ನಿಮಗೆ ನಿಜವಾಗ್ಲೂ ದಾನಿಗಳದೇ ಬೇಕಾಗುತ್ತಾ, ಇಲ್ಲ ನಿಮ್ಮಲ್ಲೇ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ ನೋಡೋಣ ಅಂತಂದೆ. ಸೊ ಅವರಂದ್ರು ವೀರ್ಯಾಣುನೇ ಇಲ್ಲ ಅಂತಂದರೆ ಹೇಗೆ ಮಾಡ್ತೀರಿ ನೀವು? ಆಗ ನಾನು ಹೇಳಿದೆ, ವೀರ್ಯಾಣುನೇ ಇಲ್ಲ ಅನ್ನೋದಕ್ಕೆ 2 ಕಾರಣ ಬರ್ತದೆ. ಒಂದು, ವೀರ್ಯಾಣು ಉತ್ಪತ್ತಿ ಆಗದೆ ಇರೋದು. ಇನ್ನೊಂದು, ವೀರ್ಯಾಣು ಉತ್ಪತ್ತಿ ಆಗ್ತಾ ಇದೆ ಬಟ್ ಬ್ಲಾಕ್ ಆಗಿದೆ. ಓಕೆ. ಸೊ ನಿಮ್ಮದು ಬ್ಲಾಕ್ ಆಗ್ತಾ ಇದೆಯಾ ಇಲ್ಲ ಉತ್ಪತ್ತಿ ಆಗ್ತಾ ಇಲ್ವಾ ಅಂತ ಚೆಕ್ ಮಾಡಲಿಲ್ಲ ನೀವು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಹಾರ್ಮೋನ್ಸ್ ಚೆಕ್ ಎಲ್ಲ ಮಾಡ್ತೇವೆ ನಾವು, ಒಂದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತೀವಿ. ಅದನ್ನು ಮಾಡಿ ಅದರಲ್ಲಿ ಯಾವ ಥರ ರಿಪೋರ್ಟ್ ಬರ್ತದೆ ನೋಡಿಕೊಂಡು ಮುಂದುವರಿಯುವ ಅಂತ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಬ್ಲಡ್ ಟೆಸ್ಟು ಮತ್ತು ಸ್ಪೆಷಲ್ ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ, ಡಿಟೇಲ್ಡ್. ಓಕೆ. ಸೊ ಅದರಲ್ಲಿ ಕೆಲವು ಎಲಿಮೆಂಟ್ಸ್ನ ಚೆಕ್ ಮಾಡಿದಾಗ ಇವರಲ್ಲಿ ಉತ್ಪತ್ತಿ ಆಗ್ತಾ ಇದೆ ಬಟ್ ಬ್ಲಾಕ್ ಆಗ್ತಾ ಇದೆ ಎಟ್ 1 ಲೆವೆಲ್ ಅಂತ ಗೊತ್ತಾಯಿತು. ಸೊ ಹಾಗೆ ಬಂದಾಗ ಯಾವ ಜಾಗದಲ್ಲಿ ಉತ್ಪತ್ತಿ ಆಗ್ತದೆ, ಅದು ಉತ್ಪತ್ತಿ ಆಗೋದು ಟೆಸ್ಟಿಸ್ ಅನ್ನೋ ಆರ್ಗನಲ್ಲಿ. ಆ ಟೆಸ್ಟಿಸ್ ಅನ್ನೋ ಆರ್ಗನಿಂದ ಅಂಡರ್ ಎನಸ್ಥಿಷಿಯಾ ಒಂದು ಸ್ಮಾಲ್ ಟಿಶ್ಯೂ ತಗೊಂಡು, ಸ್ಮಾಲ್ ಪೀಸ್ ತಗೊಂಡು ಅದನ್ನು ಅಂಡರ್ ಮೈಕ್ರೋಸ್ಕೋಪ್ ಡಿಸೆಕ್ಟ್ ಮಾಡಿ ಅದರಲ್ಲಿರೋ ಸ್ಪರ್ಮನ್ನು ಅಥವಾ ವೀರ್ಯಾಣುನ ಸಪ್ರೇಟ್ ಮಾಡ್ಕೊಳ್ತೀವಿ ನಾವು. ಓಕೆ. ಸಪ್ರೇಟ್ ಮಾಡಿ ಒಂದು 3 to 4 hours ಕಲ್ಚರ್ ಮಾಡ್ತೀವಿ. ಆವಾಗ ಅದು ಇನ್ನೂ ಫರ್ದರ್ ಗ್ರೋ ಆಗಿ ಸ್ವಲ್ಪ ಮೊಟಿಲಿಟಿ ಎಲ್ಲ ಬರ್ತದೆ. ಅದನ್ನು ನಾವು IVF ಅಥವಾ ICSI ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಅದನ್ನು ಅಂಡಾಣು ಒಳಗೆ ಹಾಕಿ ಮತ್ತೆ ಫರ್ಟಿಲೈಸ್ ಮಾಡಿ ಮುಂದುವರಿತೀವಿ. ಸೊ ಈ ಥರ ಪ್ರೊಸೀಜರಿಂದ ಮಕ್ಕಳಾಗ್ಬೋದು ಅಂದಾಗ ಅವರು ಆಶ್ಚರ್ಯಪಟ್ಟರು.
ಮುಂದಕ್ಕೆ ಅದೇ ಥರ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳು ಆಯಿತು ಅವರಿಗೆ. ಓಕೆ. ಸೊ ಇದು ಜನರಲಿ ಜನಸಾಮಾನ್ಯರಲ್ಲಿ ವೀರ್ಯಾಣು ಇಲ್ಲ ವೀರ್ಯದಲ್ಲಿ ಅಂದರೆ ಮಕ್ಕಳಾಗೋದಿಲ್ಲ ಇವರಿಗೆ ಅಂತ. ಹಾಗಲ್ಲ, ವೀರ್ಯಾಣು ಇಲ್ಲದೆ ಇರೋ ಕಾರಣ ಏನು ಅಂತ ಪತ್ತೆ ಹಚ್ಚಿ ಆಮೇಲೆ ಆಗ್ತದಾ ಆಗೋದಿಲ್ವಾ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಜನಕ್ಕೆ ಅವೇರ್ನೆಸ್ ತಗೊಳ್ಳೋ ಮೈಂಡ್ ಸೆಟ್ ಇದ್ರೆ Mindset ಇದೆ. ಸೊಲ್ಯೂಷನ್ ಹೌದು, ಹುಡುಕ್ಬೋದು ಹೌದು, ಅಂತ ಹೌದು. ಹೇಳ್ತೀರಾ. ಸೊ ಈಗ ಯಾವುದಾದ್ರೂ ಒಂದು ಏಜ್ ಮಾತಾಡ್ತೀವಿ, ಈಗ ಮದುವೆ ಆಗೋ ಏಜು ಅಥವಾ ಮಕ್ಕಳು ಮಾಡ್ಕೊಳ್ಳೋ ಏಜ್, ಫ್ಯಾಮಿಲಿ ಪ್ಲಾನಿಂಗ್ ಅಂತ ಇವಾಗ ಎಷ್ಟೊಂದು ಡಿಲೇ ಮಾಡ್ತಾರೆ, ಡಿಫ್ರೆಂಟ್ ರೀಸನ್ಸ್ ಇರ್ಬೋದು ಅದಕ್ಕೆ. ಈ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಕನ್ಸೀವ್ ಆದರೆ ಇಟ್ ಇಸ್ ಗುಡ್ ಫಾರ್ ಬೋತ್ ಚೈಲ್ಡ್ ಆ್ಯಂಡ್ ದ ಮದರ್ ಅಂತ ಇದೆಯಾ, ಅಥವಾ ವಾಟ್ ಡು ಯು ಸೇ ಡಾಕ್ಟರ್? ತುಂಬ ಒಳ್ಳೆಯ ಕ್ವೆಶ್ಚನ್ನು ಇದು. ಆ್ಯಕ್ಚುಲಿ ನನಗೆ ಏನು ಆಸೆ ಅಂದರೆ ಎಲ್ಲ ಯಂಗ್ಸ್ಟರ್ಸು, ನಮ್ಮ ದೇಶದ ಎಲ್ಲ ಯಂಗ್ಸ್ಟರ್ಸು ಇದನ್ನು ತಿಳ್ಕೊಂಡಿರಬೇಕು. ಬಿಕಾಸ್ ಎಷ್ಟೋ ಜನ ಇದನ್ನು ತಿಳ್ಕೊಳ್ದೇ ಯಾವ್ಯಾವಾಗಲೋ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗ್ತಾರೆ. ಯಾವುದ್ರ ಮೇಲೆ ಫೋಕಸ್ ಫಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಅನ್ಇಂಪಾರ್ಟೆಂಟ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡಿ ಆಮೇಲೆ ತೊಂದರೆಗೆ ಸಿಕ್ಕಿ ಬೀಳ್ತಾರೆ. ಅದಕ್ಕಿಂತ ಮೊದಲೇ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಒಳ್ಳೆ ಕ್ವೆಶ್ಚನ್ ಇದು. ಯಾವಾಗಲೂ ಯಂಗರ್ ಏಜಲ್ಲಿ ಇರುವಂತಹ ಗ್ಯಾಮೇಟ್ಸ್ ಅಥವಾ ವೀರ್ಯಾಣು ಆ್ಯಂಡ್ ಅಂಡಾಣು ವಿಲ್ ಹ್ಯಾವ್ ಬೆಟರ್ ಫರ್ಟಿಲೈಸೇಷನ್ ಪೊಟೆನ್ಷಿಯಲ್. ಅಂದರೆ ಅದರದ್ದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬೆಟರ್ ಇರ್ತದೆ. ಅಂದರೆ ಅದರಿಂದ ಹುಟ್ಟುವ ಮಗು ತುಂಬ ಹೆಲ್ದಿಯಾಗಿರ್ತದೆ. ಏಜ್ Okay. ಆಗ್ತಾ ಆಗ್ತಾ ಏನಾಗ್ತದೆ ಅಂದರೆ ರಫ್ಲಿ ಅರೌಂಡ್ ಆಫ್ಟರ್ 35 ಲೇಡೀಸಲ್ಲಿ, ಆಫ್ಟರ್ 35 30 ಇಯರ್ಸಿಂದನೇ ಎಗ್ ಕೌಂಟ್ ಕಮ್ಮಿ ಆಗ್ತಾ ಹೋಗ್ತದೆ. ಓಕೆ. ಸೊ ನಾನು ಇದು ಹೇಳಲಿಕ್ಕೆ ಮುಂಚೆ ಇನ್ನೊಂದು ಚಿಕ್ಕ ವಿಷಯ ಹೇಳ್ಬಿಡ್ತೀನಿ. ಸೊ ಖಂಡಿತ. ಇದಕ್ಕೆ ರಿಲೇಟೆಡ್ ಇದೆ ಅದು. ಹಾ. ಅದೇನು ಅಂತಂದರೆ, ಈಗ ಹೆಣ್ಣು ಮಗು ಹುಟ್ಟುವಾಗ ಅವಳ ಅಂಡಾಶಯದಲ್ಲಿ 2 ಅಂಡಾಶಯ ಇರ್ತದೆ. ಆ 2 ಅಂಡಾಶಯದಲ್ಲಿ ಮಿಲಿಯನ್ಸ್ ಆಫ್ ಎಗ್ಸ್ ಇರ್ತದೆ ಓಕೆ. ಎಲ್ಲ ಹೆಣ್ಣು ಮಕ್ಕಳಿಗೆ. ಸೊ ಆ ಮಿಲಿಯನ್ಸ್ ಆಫ್ ಎಗ್ಸ್ ಏನಾಗ್ತದೆ ಅಂದರೆ ಹಾಗೆ ಹಾಗೆ ಡಿಪ್ಲೀಟ್ ಆಗ್ತಾ ಹೋಗ್ತದೆ, ಅಥವಾ ಅಪಾಪ್ಟೋಸಿಸ್ ಅಂತೀವಿ ನಾವು ಮೆಡಿಕಲ್ ಟರ್ಮಲ್ಲಿ, ಅಥವಾ ಅದು ಹಾಗೆ ಮಾಯ ಆಗ್ತದೆ, ಅಥವಾ ಯೂಸೇಬಲ್ ಸ್ಟೇಜಿಂದ ಸತ್ತೋಗ್ತದೆ ಅಂತ ಹೇಳ್ಬೋದು. ಓಕೆ. ಹಾಗೆ ಕಮ್ಮಿ ಆಗ್ತಾ ಹೋಗ್ತದೆ. ಆಮೇಲೆ ಅವಳು ಮೆನಾರ್ಕೆ ಆಗ್ತಾಳೆ, ಆ ಹುಡುಗಿ ಅಂದರೆ ಮೆಚ್ಯೂರ್ ಆಗ್ತಾಳೆ. ಆಮೇಲೆ ಎವ್ರಿ ಮಂತ್ ಅವಳಿಗೆ ಪೀರಿಯಡ್ಸ್ ಬರ್ತದೆ. ಹಾಗೆ ಎವ್ರಿ ಮಂತು ಎಗ್ಗಳು ಹೋಗ್ತಾ ಕಮ್ಮಿ ಆಗ್ತಾ ಹೋಗ್ತದೆ, ರಿಲೀಸ್ ಆಗಿ ಯೂಸ್ ಆಗದೇನೆ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಇದು 30ಕ್ಕೆ ಬರೋಷ್ಟರಲ್ಲಿ ನಂಬರ್ ತುಂಬ ಕಮ್ಮಿ ಆಗಿರ್ತದೆ. ಓಕೆ. 30ರವರೆಗೂ ಹೇಗೆ ಕಮ್ಮಿ ಆಗ್ತದೆ ಅಂದರೆ ಸ್ವಲ್ಪ ಹೀಗೆ ಸ್ಲೋ ಆಗಿ ಡೌನ್ ಆಗ್ತದೆ. 30 ಆದಮೇಲೆ ಹೀಗಾಗ್ತದೆ, ಈ ಥರ ಡೌನ್ ಆಗ್ತದೆ, ಸಡನ್ ಸ್ಲೋಪ್ ಬರ್ತದೆ. ಆಮೇಲೆ 35 ಆದಮೇಲೆ ಫುಲ್ ಈ ಥರ 90 ಡಿಗ್ರಿ ಸ್ಲೋಪ್ ಥರ ಕಮ್ಮಿ ಆಗಿ ಹೋಗ್ತದೆ. ಓಕೆ. ಸೊ ಪ್ರೆಗ್ನೆನ್ಸಿ ಆಗೋ ಚಾನ್ಸು ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ಏಜ್ ಆಗ್ತಾ ಆಗ್ತಾ ಅದರ ಕ್ವಾಲಿಟಿನೂ ಎಫೆಕ್ಟ್ ಆಗ್ತದೆ. 35 ಆಗಿ 40 ಎಲ್ಲ ದಾಟಿದ ಮೇಲೆ ಏನಾಗ್ತದೆ ಅಂದರೆ ಅದು ಎಗ್ ಒಳಗೆ ಇರುವಂಥ DNA ಕಂಟೆಂಟು ಕ್ರೋಮೋಸೋಮಲ್ ಎಬ್ನಾರ್ಮಲಿಟಿಯನ್ನು ಅಡಾಪ್ಟ್ ಮಾಡಲಿಕ್ಕೆ ಹೋಗ್ತದೆ. ಸೊ ಅದರಿಂದ ಹುಟ್ಟೋ ಮಕ್ಕಳಿಗೆ ಕೆಲವು ಸರಿ ಎಬ್ನಾರ್ಮಲಿಟಿ ಬರ್ಬೋದು, ಜೆನೆಟಿಕ್ ಎಬ್ನಾರ್ಮಲಿಟಿ. ಪೂರ್ತಿ ನಾರ್ಮಲ್ ಇರೋ ಮಗು ಹುಟ್ಟದೇ ಇರ್ಬೋದು, 40 ಮೇಲೆ ಎಲ್ಲ ಹುಟ್ಟುವಂಥ ಮಗು. ಆದರೆ ಅದೇ ಹುಡುಗಿಗೆ, ಅದೇ ಹೆಂಗಸಿಗೆ 40 ಮೇಲೆ ಎಬ್ನಾರ್ಮಲ್ ಮಗು ಹುಟ್ಟೋ ಚಾನ್ಸ್ ಇರೋ ಹೆಂಗಸಿಗೆ 25 ವರ್ಷಕ್ಕೆ ಅಥವಾ 30 ವರ್ಷಕ್ಕೆ ಟ್ರೈ ಮಾಡಿದಿದ್ರೆ ನಾರ್ಮಲ್ ಮಗು ಹುಟ್ಟುವ ಚಾನ್ಸ್ ತುಂಬ ಹೈ ಜಾಸ್ತಿ ಇತ್ತು. ಸೊ ಇದನ್ನು ನಮಗೆ ಅರ್ಥ ಮಾಡಿಕೊಂಡ್ರೆ ನಾವು ನಮ್ಮ ಫೋಕಸನ್ನು ಫಸ್ಟ್ ಎಗ್ ಫ್ರೀಸಿಂಗ್ ಮಾಡ್ಬೋದಾ, ಇಲ್ಲ ಮಕ್ಕಳು ಮಾಡಿಕೊಂಡು ಆಮೇಲೆ ಕೆರಿಯರ್ ಕಡೆ ಹೋಗ್ಬೋದಾ, ಅಥವಾ ಆಮೇಲೆ ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದಾ, ಇದನ್ನೆಲ್ಲ ಪ್ಲ್ಯಾನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ತಿಳ್ಕೊಂಡ್ರೆ ಮೊದಲೇ. ಈ ಎಗ್ ಫ್ರೀಸಿಂಗ್ ಬಗ್ಗೆ ನಂಗೆ ಒಂಚೂರು ಇನ್ನು ಹೇಳಬಹುದಾ ನೀವು? ನಂಗೆ ಪೂರ್ತಿ ಅರ್ಥ ಆಗಿಲ್ಲ. ಖಂಡಿತ. ಎಗ್ ಫ್ರೀಸಿಂಗ್ 2 ರೀಸನ್ಗೆ ಮಾಡ್ತಾರೆ ಬ್ರಾಡ್ ಆಗಿ ತಗೊಂಡಾಗ. ಒಂದು ಸೋಷಿಯಲ್ ಎಗ್ ಫ್ರೀಸಿಂಗ್, ಇನ್ನೊಂದು ಏನಾದರೂ ಕಾಯಿಲೆ ಇದ್ದಾಗ. ಓಕೆ. ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂದರೆ ಈಗ ನಾವೇ ಡಿಸೈಡ್ ಮಾಡೋದು. ಎನಿ ಪರ್ಸನ್, ಎನಿ ಅಡಲ್ಟ್ ಪರ್ಸನ್, 18 ದಾಟಿರುವ ಯಾವುದೇ ಹುಡುಗಿ, ನಾನೀಗ ನನ್ನ ಎಗ್ ಫ್ರೀಸ್ ಮಾಡಿ ಇಟ್ಟಿರ್ತೀನಿ, ಮುಂದಕ್ಕೆ ನಾನು ಯಾವಾಗಾದರೂ ಯೂಸ್ ಮಾಡ್ತೀನಿ ಅಂತ ಫ್ರೀಸ್ ಮಾಡಿ ಇಡ್ಬೋದು. ಸೊ ಇಂಡಿಯಾದಲ್ಲಿ ಅದು ಲೀಗಲಿ ಪರ್ಮಿಟೆಡ್. ಸೊ ದಿಸ್ ಎಗ್ ಫ್ರೀಸಿಂಗ್ ಈಸ್ ಫಾರ್ ನೋ ಪರ್ಟಿಕ್ಯುಲರ್ ರೀಸನ್. ಯಾವುದೇ ಪರ್ಟಿಕ್ಯುಲರ್ ಕಾರಣಗಳು ಇಲ್ಲದೇ ಅವಳು ಸ್ವಂತ ಉಪಯೋಗಕ್ಕಾಗಿ, ಸ್ವಂತ ತೀರ್ಮಾನವನ್ನು ಮುಂದೆ ತಗೊಳ್ಳೋದಕ್ಕಾಗಿ ಫ್ರೀಸ್ ಮಾಡಿಟ್ಟಿರೋದು. ಓಕೆ. ಇನ್ನೊಂದೇನು ಬರ್ತದೆ ಅಂದರೆ ಕ್ಯಾನ್ಸರ್ ಅಥವಾ ಬೇರೆ ಏನಾದರೂ ದೊಡ್ಡ ಕಾಯಿಲೆ ಇದ್ದಾಗ, ಅಥವಾ ಮೊಟ್ಟೆ ಚೀಲದಲ್ಲಿ ಏನಾದ್ರು ಸರ್ಜರಿ ಆಗಿ ಅದನ್ನು ತೆಗಿಬೇಕಾಗಿ ಬಂದಾಗ, ಆ ಥರ ಎಲ್ಲ ಬಂದಾಗ, ಈ ಕ್ಯಾನ್ಸರ್ ಬಂದಿರುವವರು ಬೇರೆ ದೇಹದ ಬೇರೆ ಭಾಗಕ್ಕೆ ಕ್ಯಾನ್ಸರ್ ಬಂದರೂ ಸಹ ಅವರು ರೇಡಿಯೇಷನ್ನು ಇಲ್ಲ ಕೀಮೊಥೆರಪಿ ತಗೊಳ್ಳುವಂಥ ಸನ್ನಿವೇಶ ಬರ್ಬೋದು. ಆ ಕೀಮೊಥೆರಪಿ ಇಲ್ಲ ರೇಡಿಯೇಷನ್ ತಗೊಂಡಿದ್ದು ಈ ಗ್ಯಾಮಿಟ್ಸ್ ಮೇಲೆ, ಮೊಟ್ಟೆಗಳ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ.
ತುಂಬ Okay. ಎಫೆಕ್ಟ್ ಆಗಿ ಅವು ಫರ್ಟಿಲೈಸೇಷನ್ ಕೆಪಾಸಿಟಿಯನ್ನು ಪರ್ಮನೆಂಟಾಗಿ ಕಳ್ಕೊಳ್ಬೋದು ಅಥವಾ ಕಮ್ಮಿ ಆಗ್ಬೋದು, ಎರಡರಲ್ಲಿ ಒಂದಾಗ್ಬೋದು. ಸೊ ಅಂಥ ಸನ್ನಿವೇಶದಲ್ಲಿ ಅವರು ಆ ಮೊಟ್ಟೆಗಳನ್ನ ಫ್ರೀಸ್ ಮಾಡಿಟ್ರೆ ಈ ಕ್ಯಾನ್ಸರ್ ಥೆರಪಿ ಎಲ್ಲ ಮುಗಿದ ಮೇಲೆ ಇಕ್ಸಿ ಅಥವಾ IVF ಮುಖಾಂತರ ಅವರು ಟ್ರೀಟ್ಮೆಂಟ್ ತಗೊಂಡು ಮಕ್ಕಳನ್ನ ಪಡಿಬೋದು, ಮದುವೆ ಆಗದೇ ಇರುವವರು ಅಥವಾ ಆಗಿರುವವರು. ಓಕೆ, ಈಗ ಅಡಾಪ್ಷನ್ನಿಗಾದರೆ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇದೆ. ಹಾಗೆ ಈ ಥರ ಎಗ್ ಫ್ರೀಸಿಂಗಿಗೆ ಮದುವೆನೇ ಆಗಿರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಹೌ ಇಸ್ ಇಟ್? ಇನ್ನೊಂದು ನಾನು ಇಲ್ಲಿ ಹೇಳೋದು ಮಿಸ್ ಮಾಡಿದೆ. ಹಾಂ. ಎಗ್ ಫ್ರೀಸಿಂಗ್ ಥರನೇ ಸ್ಪರ್ಮ್ ಫ್ರೀಸಿಂಗು ಬರ್ತದೆ. ಓಕೆ. ಈ ಕ್ಯಾನ್ಸರ್ ಕಾಯಿಲೆಯಿಂದ ಅಥವಾ ಇನ್ಯಾವುದೋ ದೂರ ದೇಶದಲ್ಲಿ ಓಡಾಡ್ತಾ ಇರುವವರು ಅಥವಾ ಆರ್ಮಿಯಲ್ಲಿರುವವರು ಮದುವೆ ಆಗಿರ್ತಾರೆ, ವೈಫ್ ಇಲ್ಲೇ ಲೋಕಲ್ ಸಿಟಿಯಲ್ಲಿ ಇರ್ತಾರೆ, ಹಸ್ಬೆಂಡ್ ಆರ್ಮಿಯಲ್ಲಿರ್ತಾರೆ, ಅಂಥವರು ಸೆಮೆನ್ನ ಫ್ರೀಸ್ ಮಾಡಿಡ್ಬೋದು. ಓಕೆ. ಇನ್ನು ಕ್ಯಾನ್ಸರ್ ಥೆರಪಿ ತಗೊಳ್ತಾ ಇರೋ ಯಂಗ್ ಹುಡುಗರು, ಅವ್ರಿಗಿನ್ನೂ ಮದುವೆ 10 ವರ್ಷ ಬಿಟ್ಟಾಗ್ಬೋದು, ಬಟ್ ಅವ್ರ ಗ್ಯಾಮಿಟ್ಸ್ ಎಲ್ಲ ಎಫೆಕ್ಟ್ ಆಗ್ಬೋದು ಕ್ಯಾನ್ಸರ್ ಥೆರಪಿಯಿಂದ, ಟ್ರೀಟ್ಮೆಂಟಿಂದ ಅಥವಾ ಕಾಯಿಲೆಯಿಂದ, ಅವರೂ ಮಾಡ್ಬೋದು. ಸೊ ಇದು ಹೆಂಗಸರಿಗೆ ಎಗ್ ಫ್ರೀಸಿಂಗ್ ಮಾತ್ರ ಅಲ್ಲ, ಗಂಡಸರು ಹೆಂಗಸರು ಇಬ್ಬರಿಗೂ ಈಕ್ವಲ್ ಆಗಿ ಅವರ ಗ್ಯಾಮಿಟ್ಸ್ನ ಫ್ರೀಸ್ ಮಾಡೋಕ್ಕೆ ಆಪ್ಷನ್ ಇದೆ. ಓಕೆ. ಆಮೇಲೆ ಇಂಡಿಯಾದಲ್ಲಿ ನೀವು ಹೇಳಿದಾಗೆ 2021 ERT ಆ್ಯಕ್ಟ್ 2021 ಅಂತಾರೆ ಅದನ್ನ. ಓಕೆ. ಅದು 2022ನೇ ಇಸ್ವಿಯಲ್ಲಿ January 25 ಬಂತು, ಇಂಪ್ಲಿಮೆಂಟ್ ಆಯಿತು. ಓಕೆ. ಸೊ ಅದ್ರ ಪ್ರಕಾರ ಎಗ್ ಫ್ರೀಸಿಂಗ್ ಮಾಡ್ಬೋದು. 18 ವರ್ಷಕ್ಕಿಂತ ಕಮ್ಮಿ ಇರುವವರು ಯಾವುದಾದ್ರು ಕಾಯಿಲೆ ಅಥವಾ ಬೇರೆ ಸನ್ನಿವೇಶಕ್ಕೆ ಎಗ್ ಫ್ರೀಸಿಂಗ್ ಮಾಡ್ತಾಯಿದ್ರೆ ಅವ್ರ ಪೇರೆಂಟ್ಸ್ದು ಪರ್ಮಿಷನ್ ಅಥವಾ ಗಾರ್ಡಿಯನ್ ಪರ್ಮಿಷನ್ ಬೇಕು. 18ಇಂದ ಮೇಲ್ಪಟ್ಟವರು ಅವ್ರ ಎಗ್ ಇಲ್ಲ ಸ್ಪರ್ಮನ್ನು ಅವರೇ ಡಿಸೈಡ್ ಮಾಡಿಕೊಂಡು ಫ್ರೀಸ್ ಮಾಡ್ಬೋದು. ಓಕೆ. ಸೊ ನಾವು ಈ ಥರ IVF ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದರಿಂದ ಸೈಕಾಲಜಿಕಲ್ ಎಫೆಕ್ಟ್ ಏನಾದ್ರು ಇದೆಯಾ? ಈಗ ಪ್ರಾಬಬ್ಲಿ ಯಾರು ಸಿಂಗಲ್ ಪೇರೆಂಟಿಂಗ್ ಚೂಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತಂದರೆ, ಆ ಮಗು ಅಂದರೆ ತಾಯಿ ಅದನ್ನು ಚೂಸ್ ಮಾಡ್ತೀನಿ ಅಂತಂದರೆ ತಂದೆ ಇಲ್ಲದೆ ಬೆಳಿಬೋದು, ಅಥವಾ ಸೋಷಿಯಲಿ ಹೌ ಇಸ್ ಇಟ್ ಸೀನ್, ಲೀಗಲಿ ಪರ್ಮಿಟ್ ಆದ್ರೂ ಆ ಮಗುವಿನ ಮೇಲೆ ಬೀಳುವ ಒಂದು ಪರಿಣಾಮ ಏನಾಗಬಹುದು? ಹೌ ಡು ಯು ಹ್ಯಾಂಡಲ್ ದಟ್? ಸಿಂಗಲ್ ಪೇರೆಂಟ್ ಮಗು ಮಾಡ್ಕೊಳ್ಳಿಕ್ಕೆ ಇತ್ತೀಚೆಗೆ ಮುಂದೆ ಬರ್ತಾ ಇದ್ದಾರೆ, ಸುಮಾರು ಜನ ಮುಂದೆ ಬರ್ತಾ ಇದ್ದಾರೆ. ಸಿಂಗಲ್ ಪೇರೆಂಟ್ ಅಂದರೆ ಇದರ್ ಅವರು ಡೈವೋರ್ಸಿ ಆಗಿರ್ಬೋದು, ಇಲ್ಲ ಮದುವೆನೇ ಆಗದೆ ಇರೋ ಸಿಂಗಲ್ ವುಮನ್ ಆಗಿರ್ಬೋದು. ಸಿಂಗಲ್ ಮ್ಯಾನಿಗೆ ನಮ್ಮ ದೇಶದಲ್ಲಿ ಪರ್ಮಿಷನ್ ಇಲ್ಲ. ಓಕೆ. ಸೊ ಮುಂಚೆ ಈಗ ನೀವು ಕೆಲವು ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಮಗು ಮಾಡ್ಕೊಂಡಿರೋದು ನೋಡಿರ್ಬೋದು, ಸರೋಗೆಸಿಯಿಂದ ಅಡಾಪ್ಷನಿಂದ ಎಲ್ಲ ಸಿಂಗಲ್ ಮೆನ್. ಬಟ್ ಅದು ಈ ಲಾ ಇಂಪ್ಲಿಕೇಟ್ ಆಗಲಿಕ್ಕಿಂತ ಮುಂಚೆ 2022 January 25 ಮುಂಚೆ ಮಾಡ್ಕೊಂಡಿರುವಂಥದ್ದು. ಸೊ ಈ ಲಾ ಬಂದ ಮೇಲಿಂದ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇಲ್ಲ, ಹೆಂಗಸರಿಗೆ ಮಾತ್ರ. ಹಾಂ, ಹೆಂಗಸರಿಗೆ ಮಾತ್ರ ಇದು ಆಪ್ಷನ್ ಇರೋದು. ಸೊ ನೀವು ಹೇಳಿದಾಗೆ ಸೈಕಲಾಜಿಕಲಿ ಕಪಲ್ ಮಾಡ್ಕೊಳ್ಳುವಾಗಲೇ ಈ IVF ಗಂಡ ಹೆಂಡತಿ ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ಳುವಾಗಲೇ ತುಂಬ ಸ್ಟ್ರೆಸ್ಫುಲ್ ಇರ್ತದೆ ಅವ್ರಿಗೆ. ಯಾಕಂದರೆ ಅವ್ರ ತಲೆಯಲ್ಲಿ ಇದು ಲಾಸ್ಟ್ ಟ್ರೀಟ್ಮೆಂಟ್ ನಮ್ಮದು, ಇನ್ಯಾವುದೂ ಬಾಕಿ ಇಲ್ಲ, ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ, ಇದರಲ್ಲಿ ಆಗಲಿಲ್ಲ ಅಂದರೆ ನಮಗೇನು ಮಕ್ಕಳೇ ಆಗೋದಿಲ್ಲ ಅನ್ನೋ ಥರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅಷ್ಟು ಸ್ಟ್ರೆಸ್ ಇರ್ತದೆ. ಈ ಸಿಂಗಲ್ ಪೇರೆಂಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಆ್ಯಡ್ ಆಗ್ತದೆ, ಸೋಷಿಯಲ್ ಸ್ಟ್ರೆಸ್. ಹೌದು. ಸೊ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ, ಮಗು ಬೆಳೀತಾ ಬೆಳೀತಾ ಮಗುನ ಕ್ಲಾಸ್ಮೇಟ್ ಏನು ಹೇಳ್ತದೆ, ನಿಮ್ಮಪ್ಪ ಯಾಕೆ ಬಂದಿಲ್ಲ, ನಿಮ್ಮಪ್ಪನ ಹೆಸರೇನು. ಆಮೇಲೆ ಇದಕ್ಕೆ ನಮ್ಮ ಸಿಸ್ಟಮ್ನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದರೆ ಯಾವುದೇ ಮಗುನ ಶಾಲೆಗೆ ಸೇರಿಸ್ಬೇಕಾದ್ರೆ ತಾಯಿ ಹೆಸರು ತಂದೆ ಹೆಸರು ಎರಡೂ ಕೇಳ್ತದೆ. ಲೀಗಲಿ ವೆನ್ ದ ಗೌರ್ಮೆಂಟ್ ಹ್ಯಾಸ್ ಗಿವನ್ ಪರ್ಮಿಷನ್ ಫಾರ್ ಸಿಂಗಲ್ ಪೇರೆಂಟ್ ಮಾಡ್ಕೊಳ್ಬೋದು ಅಂತ ಲೀಗಲಿ ಪರ್ಮಿಷನ್ ಇದ್ದಾಗ ಸಿಂಗಲ್ ಮದರ್ದು ಹೆಸರು ಕೊಡಲಿಕ್ಕೂ ಸ್ಕೂಲಲ್ಲಿ ಪರ್ಮಿಷನ್ ಇರಬೇಕು. ಆವಾಗ ಈ ಥರದ್ದು ಈ ಆಫೀಸ್ ಲೆವೆಲಲ್ಲಿ ಕೇಳೋದು, ತಾಯಿ ಎಂಬರೇಸ್ ಆಗೋದು, ಮಗುಗೆ ಸ್ವಲ್ಪ ಕಷ್ಟ ಆಗೋದು, ಇದರಿಂದ ಅವೆಲ್ಲ ತಪ್ಪಿ ಹೋಗ್ತದೆ. ಆಮೇಲೆ ಜನ ಇದನ್ನು ಅಡಾಪ್ಟ್ ಮಾಡಲಿಕ್ಕೆ ಕಲಿಬೇಕು. ಬಿಕಾಸ್ ಇದು ಯಾವುದೇ ರೀತಿ ಇಲ್ಲೀಗಲ್ ಫಾರ್ಮಿಂದ ಆಗಿರುವಂಥ ಮಕ್ಕಳಲ್ಲ, ಅವರು ಲೀಗಲಿ ಗೌರ್ಮೆಂಟ್ ಅಪ್ರೂವ್ಡ್ ಮೆಥಡಿಂದ ಮಾಡ್ಕೊಂಡಿರೋ ಮಗು. ಆ ಮಗುಗೆ ಚೆನ್ನಾಗಿರೋ ಜೀವನ ಕೊಡಲಿಕ್ಕೆ ಆ ಲೇಡಿ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅವ್ರನ್ನ ಕ್ವೆಶ್ಚನ್ ಮಾಡ್ದೇ ಸಪೋರ್ಟ್ ಮಾಡೋದನ್ನು ನಾವು ಜನ ಕಲಿಬೇಕು, ಜನಸಾಮಾನ್ಯರು. ಹೌದು. IVF ಅಲ್ಲಿ ನಾನೆಲ್ಲೋ ಕೇಳಿರೋದು, ಅಂದರೆ ಸಿನ್ಸ್ ಇಟ್ ಇಸ್ ಟೆಸ್ಟ್ ಟ್ಯೂಬ್ ನೀವು ಲ್ಯಾಬಲ್ಲಿ ಡೆವಲಪ್ ಮಾಡೋದ್ರಿಂದ ಟ್ವಿನ್ಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಅಂತ. ಅದು ಹೌದಾ ಅಥವಾ ಇಸ್ ಇಟ್ ಎ ಮಿತ್? ಸೊ ಅದು ಹೇಗೆ ಅಂದರೆ IVF ಅಲ್ಲಿ ಮುಂಚೆ ಹೇಗಿತ್ತು ಅಂದರೆ 3rd ಡೇ ಆಫ್ ಗ್ರೋತ್ಗೆ ಭ್ರೂಣ ಬೆಳೀತದೆ. ಈಗ ನಾವೀಗ ಆಗ ಹೇಳಿದ್ನಲ್ಲ, ಊಸೈಟ್ ಎಗ್ ಒಳಗೆ ಸ್ಪರ್ಮ್ ಹಾಕ್ತೀವಿ, ಅದನ್ನು ಇನ್ಕ್ಯುಬೇಟರ್ ಅನ್ನೋ ಒಂದು ಬಾಕ್ಸ್ ಒಳಗೆ ಬೆಳೆಸ್ತೀವಿ. ಅದು ಬೆಳೆದಾಗ 3ನೇ ದಿವಸಕ್ಕೆ ಡೇ 3 ಎಂಬ್ರಿಯೋ ಅಂತೀವಿ ನಾವು, 3ನೇ ದಿವಸದ ಭ್ರೂಣ. ಆ 3ನೇ ದಿವಸದ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತಿದ್ರು.
ಸೊ ಈಗ ಏನಾಗಿದೆ ಅಂದರೆ 5ನೇ ದಿವಸದವರೆಗೂ ಬೆಳೆಸ್ಬಿಟ್ಟು 5ನೇ ದಿವಸದ ಭ್ರೂಣ ಯಾವುದನ್ನ ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವೋ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 3ನೇ ದಿವಸದ ಭ್ರೂಣ ಟ್ರಾನ್ಸ್ಫರ್ ಮಾಡುವಾಗ ಅದರಲ್ಲಿ ಈಗ 3 ಭ್ರೂಣ ಟ್ರಾನ್ಸ್ಫರ್ ಮಾಡಿದರೆ 3ರಲ್ಲಿ 1 ಅಥವಾ 2 ಮಾತ್ರ ಬೆಳಿಬೋದು. 3 ಬೆಳೆಯೋ ಚಾನ್ಸ್ ತುಂಬ ಕಮ್ಮಿ. ಓಕೆ. ಸೊ ಪ್ರೆಗ್ನೆನ್ಸಿ ಚಾನ್ಸ್ ಜಾಸ್ತಿ ಆಗಲಿ ಅಂತ ಜಾಸ್ತಿ ನಂಬರ್ ಹಾಕ್ತಿದ್ರು. ಮತ್ತು ಇಂಡಿಯಾದಲ್ಲಿ ಆಗ ರೆಗ್ಯುಲೇಷನ್ ಮಾತ್ರ ಇತ್ತು, ಆ್ಯಕ್ಟ್ ಇರಲಿಲ್ಲ, ಲಾ ಇರಲಿಲ್ಲ. ಓಕೆ. ಹಾಂ. ಸೊ ಈಗ ART ಆ್ಯಕ್ಟ್ ಅಂತ ಬಂದಿದೆ. ಅದ್ರ ಪ್ರಕಾರ 1 ತಪ್ಪಿದ್ರೆ 2 ಮಾತ್ರ ಹಾಕ್ಲಿಕ್ಕೆ ಆಪ್ಷನ್ ಇರೋದು. 3 ಅಥವಾ 4, 5 ಎಲ್ಲ ಆಪ್ಷನ್ನೇ ಇಲ್ಲ. ನೀವು ನೋಡಿರ್ಬೋದು ಮುಂಚೆ ಪೇಪರಲ್ಲಿ IVF ಬೇಬೀಸ್ ಅಂತ ಇಷ್ಟು ಒಂದು ಗುಂಪಲ್ಲಿ ಒಂದು 5-6 ಮಕ್ಕಳು, 7-8 ಮಕ್ಕಳು, 10 ಮಕ್ಕಳು ಫೋಟೋ, ಇಷ್ಟು ಡೆಲಿವರಿ ಆಯಿತು ಪಂಜಾಬಲ್ಲಿ, ಹರಿಯಾಣದಲ್ಲಿ ಅಂತ, ಅವೆಲ್ಲ ಹಳೆ ಕಾಲದ್ದಾಯಿತು. ಆ ಥರ ಮಾಡಿ ತಾಯಿ ಲೈಫ್ಗೆ ರಿಸ್ಕ್ ಕೊಡೋವಂಥ ಸನ್ನಿವೇಶ ಈಗ ಇಲ್ಲವೇ ಇಲ್ಲ, ತುಂಬ ಸ್ಟ್ರಿಕ್ಟಾಗಿ ಬ್ಯಾನ್ ಆಗಿದೆ. ಆಮೇಲೆ ನೀವು ಕೇಳಿದ ಹಾಗೆ 2 ಆಗೋದು ಸತ್ಯವ ಅಂತ. ಅದರಲ್ಲಿ ಹೇಗೆ ಅಂದರೆ ಈಗ 1 ಭ್ರೂಣ ಹಾಕಿದರೆ ಒಂದೇ ಆಗ್ತದೆ, 2 ಭ್ರೂಣ ಹಾಕಿದ್ರೆ ಟ್ವಿನ್ಸ್ ಆಗೋ ಚಾನ್ಸಸ್ ಇರ್ತದೆ. 2 ಇಂಪ್ಲಾಂಟ್ ಆಗ್ಬೋದು, ಕೆಲವು ಸಾರಿ 2 ಆಗದೇ 1 ಮಾತ್ರ ಆಗ್ಬೋದು, ಆ್ಯಂಡ್ 2 ಆಗದೇ ಇರುವ ಚಾನ್ಸು ಇರ್ತದೆ. ಸೊ ನಾವು ಎಷ್ಟು ಭ್ರೂಣ ಹಾಕಿರ್ತೀವಿ ಅದ್ರ ಮೇಲೆ. ಈಗ ಕೆಲವು ಲೇಡೀಸ್ ಬಂದು ಕೇಳ್ತಾರೆ, ನಮಗೆ ಟ್ವಿನ್ಸ್ ಆಗಲೇಬಾರ್ದು, ಒಂದೇ ಸಾಕು ಅಂತ. ಅವಾಗ ಅವ್ರಿಗೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಒಂದೇ ಭ್ರೂಣನ ಗರ್ಭಕೋಶದೊಳಗೆ ಹಾಕ್ತೀವಿ. ಆಗ ಅವ್ರಿಗೆ ಟ್ವಿನ್ಸ್ ಆಗೋದಿಲ್ಲ, ಒಂದೇ ಆಗ್ತದೆ. ಇನ್ನು ಕೆಲವರಿಗೆ ನಾವೇ ಹೇಳ್ತೀವಿ, ನಿಮ್ಮ ಯೂಟ್ರಸ್ಸು ಚಿಕ್ಕದಿದೆ ಅಥವಾ ನಿಮ್ಮ ಯೂಟ್ರಸ್ ಮೇಲೆ ಮುಂಚೆ ಆಪ್ರೇಷನ್ಸ್ ಆಗಿದೆ, ಸೊ ನಿಮಗೆ 2 ನಿಮ್ಮ ಗರ್ಭಕೋಶಕ್ಕೆ 2 ಮಕ್ಕಳನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ, ನೀವು ಒಂದಕ್ಕೆ ಹೋಗಬೇಕು ಅಂತ ನಾವೇ ಅಡ್ವೈಸ್ ಮಾಡ್ತೀವಿ ಕೆಲವ್ರಿಗೆ. ಓಕೆ. ಈ ಥರ ಯಾವುದೇ ರಿಸ್ಕ್ ಇಲ್ಲದೆ ಇರೋರು 2 ಭ್ರೂಣ ಹಾಕಿ ಟ್ರೈ ಮಾಡ್ಬೋದು. ಓಕೆ. ಇನ್ಯಾವುದಾದ್ರೂ ಈ ಥರ IVF ಮೇಲೆ ಮಿಸ್ಕನ್ಸೆಪ್ಷನ್ಸ್ ನೀವು ಕಂಡಿದ್ದೀರಾ? ಅಂದರೆ ಜನಕ್ಕೆ ತುಂಬ ಇದ್ರ ಬಗ್ಗೆ ನನಗೂ ನೀವು ಇವಾಗ ಹೇಳಿದಾಗಲೇ ತುಂಬ ನಾಲೆಡ್ಜ್ ಸಿಕ್ತು. ಇದರಲ್ಲಿ ಏನಾದರೂ ಆ ಥರದ್ದು ಫನ್ನಿ ಇನ್ಸಿಡೆಂಟ್ಸ್ ಆಗಿರೋದು ಯಾವ್ದಾದ್ರು ಇದೆಯಾ ನಿಮ್ಮಲ್ಲಿ? ಹೌದು, ನನಗೆ ಒಂದ್ಸರಿ ಹೀಗೆ ಯಾವುದೋ ಒಂದು ಫಂಕ್ಷನಲ್ಲಿ ಒಬ್ಬರು ಪರಿಚಯದವ್ರು ಸಿಕ್ಕಿದ್ರು. ಯಂಗ್ಸ್ಟರ್, ಅರೌಂಡ್ 28-30 ಇಯರ್ಸ್ ಇದ್ದು ಹುಡುಗ, ಓದ್ಕೊಂಡಿರೋ ಹುಡುಗ, ಏನೋ BComನ ಏನೋ BA BCom ಮಾಡಿ ಓದ್ಕೊಂಡಿರೋ ಹುಡುಗ. ಅವ್ರು ಬಂದು ಕೇಳಿದರು, ಮೇಡಮ್ ನಾನೊಂದು ಪ್ರಶ್ನೆ ಕೇಳ್ಬೋದಾ ನಿಮಗೆ, ನನಗೆ ರಿಲೇಟೆಡ್ ಅಲ್ಲ ಆದರೂ ಕೇಳ್ಬೋದಾ ಅಂತ ಕೇಳಿದ್ರು. ಸರಿ ಅಂದಾಗ ಅವ್ರು ಕೇಳಿದ್ರು, ಮೇಡಮ್ ನೀವು IVF ICSI ಅಂತ ಲ್ಯಾಬೊರೇಟ್ರಿಲಿ ಭ್ರೂಣಗಳನ್ನು ಕ್ರಿಯೇಟ್ ಮಾಡ್ತೀರಲ್ಲ, ಅದು ಎಷ್ಟು ದೊಡ್ಡದಾದ್ಮೇಲೆ, 1 ತಿಂಗಳ ಮಗು ಆದಮೇಲೆ ಹ್ಯಾಂಡ್ ಓವರ್ ಮಾಡ್ತೀರಾ, 2 ತಿಂಗಳ ಮಗು ಆದಮೇಲೆ ಅಂತ. ಸೊ ನನಗೆ ಈಗ ಜನರಲ್ ಪಬ್ಲಿಕ್ಕಿಗೆ ಇಷ್ಟು ದಪ್ಪ ಮಗುನ ನಾವು ಲ್ಯಾಬಲ್ಲಿ ಬೆಳೆಸಿ ಹ್ಯಾಂಡ್ ಓವರ್ ಮಾಡ್ತೀವಿ ತಂದೆ ತಾಯಿಗೆ ಅಂತ ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ನನಗೆ ಐಡಿಯಾ ಬಂತು, ಈ ಥರನೂ ಅಂದ್ಕೊಂಡಿದ್ದಾರೆ. ಹೇಗೆ ನನಗೆ ಈಗ ನಿಮ್ಮ ಫೀಲ್ಡ್ ಲಾ, ಹೌದು, ನಿಮ್ಮ ಲಾ ಫೀಲ್ಡಲ್ಲಿ ನೀವೇನಾದರೂ ಹೇಳಿದರೆ ಹೇಗೆ ನನಗೆ ಅರ್ಥ ಆಗೋದಿಲ್ವೋ, ಅದೇ ಥರ ನನ್ನ ಫೀಲ್ಡ್ದು ಬೇರೆಯವ್ರಿಗೆ ಇಷ್ಟರ ಮಟ್ಟಕ್ಕೆ ಅರ್ಥ ಆಗೋದಿಲ್ಲ ಅಂತ ನನಗೆ ಅರ್ಥ ಆಯಿತು. ಇದು ಮಜಾ ಇದೆ. ನನಗೆ ನೀವು ಹೇಳ್ಬೇಕಾದ್ರೆ ಇಮ್ಯಾಜಿನ್ ಮಾಡ್ಕೋತಾ ಇದ್ದೆ, ಅಷ್ಟು ದೊಡ್ಡ ಮಗುನ ತೆಗೆದುಕೊಡೋದು, ಲ್ಯಾಬಲ್ಲೇ ನಾವು ಹಾಲು ಕುಡಿಸಿ ಎಲ್ಲ ಬೆಳೆಸಿ ಮಗುನ ಹ್ಯಾಂಡ್ ಓವರ್ ಮಾಡೋದು. ಇನ್ನೊಂದು ದೊಡ್ಡ ಮೆತ್ತಿ ಏನಿದೆ ಅಂತಂದರೆ, IVF ಅಲ್ಲಿ ಡೋನರ್ದು ಸ್ಪರ್ಮ್ ಅಥವಾ ಎಗ್ನ ಮಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ಒಂದು ಫಿಲ್ಮ್ ಕೂಡ ಬಂದಿದೆ. ಹೌದು. ಈ ಫಿಲ್ಮ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಕತೆ ಕಟ್ಕೊಳ್ತಾರೆ. ಬಟ್ ನಮ್ಮನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ನಾವು ಮಾಡೋ ಪ್ರೊಸೀಜರ್ನ ಕಂಟ್ರೋಲ್ ಮಾಡಲಿಕ್ಕೆ ART ಆ್ಯಕ್ಟ್ ಅಂತ ಇದೆ. ಆ ಆ್ಯಕ್ಟ್ ಬರ್ಲಿಕ್ಕೆ ಮುಂಚೆನೂ ಈಗ ಕಪಲ್ಗೆ ಡೋನರ್ದು ಸ್ಯಾಂಪಲ್ ಬೇಡ ಅಂತಂದರೆ ನಾವು ಫೋರ್ಸ್ಫುಲಿ ಹಾಕೋದಿಲ್ಲ. ಎಲ್ಲಿ ಇಂಡಿಕೇಶನ್ ಇದೆಯೋ, ಎಲ್ಲಿ ಡೋನರ್ ಸ್ಪರ್ಮ್ ಅಥವಾ ವೀರ್ಯಾಣು ಅಥವಾ ಡೋನರ್ ಎಗ್ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಇವ್ರಿಗೆ ಮಕ್ಕಳಾಗೋದಿಲ್ಲ ಅಂತ ಇರ್ತದೋ ಅಂಥ ಸನ್ನಿವೇಶದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅವರಿಗೆ. ಅವರು ಒಪ್ಪಿಗೆ ಕೊಟ್ಟು ಕನ್ಸೆಂಟ್ ಎಲ್ಲ ಓದಿ ಸೈನ್ ಮಾಡಿ, ನಾವು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಅವರಿಗೆ ಮನಸ್ಸಿದ್ರೆ ಮಾತ್ರ ಸೈನ್ ಮಾಡ್ತಾರೆ. ಆವಾಗ ಮಾತ್ರ ನಾವು ಡೋನರ್ ಸೆಮೆನ್ ಸ್ಯಾಂಪಲ್ ಇಲ್ಲ ಡೋನರ್ ಎಗ್ಗನ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ನಮ್ಮದು ಕ್ವಾಲಿಟಿ ಕಮ್ಮಿ ಇದ್ರೂ ಪರವಾಗಿಲ್ಲ, ನಮ್ಮದ್ರಲ್ಲೇ ಟ್ರೈ ಮಾಡಿ ಅಂದರೆ ಅವ್ರದ್ರಲ್ಲೇ ಟ್ರೈ ಮಾಡ್ತೀವಿ. ಅವ್ರದ್ದು ವೀರ್ಯಾಣು ಅಂಡಾಣುವಲ್ಲಿ ಏನು ಕೆಪಾಸಿಟಿ ಇರ್ತದೆ ಆ ಥರ ಫರ್ಟಿಲೈಸೇಷನ್ ಆಗಿ ಭ್ರೂಣ ಕ್ರಿಯೇಟ್ ಆಗ್ತದೆ. ಓಕೆ. ಈಗ ಈ ಜೆನೆಟಿಕಲಿ ನೀವು ಇದನ್ನು ಮಾಡಬೇಕಾದ್ರೆ ಅಂದರೆ ಯಾವುದಾದ್ರೂ ಮಗುನ ಅತಿ ಬುದ್ಧಿವಂತ ಹುಟ್ಟೋ ಥರ ಅಥವಾ ಆ ಥರದ್ದು ಸಾಧ್ಯತೆ ಇದೆಯಾ, ಆರ್ ಇಸ್ ಇಟ್ ಪರ್ಮಿಟೆಡ್ ಅಂತ? ಅಂದರೆ ಇಟ್ ಮೈಟ್ ಬಿ ನಾವೇ ಮತ್ತೆ ನಮ್ಮ ಗುಂಡಿ ತೋಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಬೆಳಿತಿದ್ದೀವಿ. ಈಗ ಒಳ್ಳೆ ಕ್ವೆಶ್ಚನ್ ಸಿರಿ. ನಾವೇ ನಮ್ಮ ಗುಂಡಿ ತೋಡ್ಕೊಳ್ಳೋದು ಇದೆಯಲ್ಲ, ಅದು ಸುಮಾರು ತೋಡಾಗೋಗಿದೆ ಈಗ. ಈಗ ಇದರಲ್ಲಿ ಏನಾಗಿದೆ ಅಂತಂದರೆ, ಈಗ
ಬುದ್ಧಿಮತ್ತೆ ಜಾಸ್ತಿ ಮಾಡೋದು, ಮಗುವನ್ನು ಬ್ಯೂಟಿಫೈ ಮಾಡೋದು, ನಮಗೆ ಬೇಕಾದ ರೀತಿಯ ಸ್ಕಿನ್ ಕಲರು, ಮೂಗು, ಬಾಯಿ ಎಲ್ಲ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಬೇಕಾದಷ್ಟು ರಿಸರ್ಚ್ ಇನ್ನೋವೇಷನ್ಸು ಫಾರಿನ್ ಕಂಟ್ರೀಸಲ್ಲಿ ನಡೀತಾ ಇದೆ. ಬಟ್ ಇದರಲ್ಲಿ ರಿಸರ್ಚಲ್ಲಿ ಮಾಡುವಂಥ ಭ್ರೂಣಗಳನ್ನು ಸದ್ಯಕ್ಕೆ ಅವರು ಎನಿಮಲ್ಸ್ ಮೇಲೆ ಮಾಡ್ತಾ ಇದ್ದಾರೆ. ಎನಿಮಲ್ಸ್ ಮೇಲೂ ಮಾಡಿದ್ರೂ ಇದನ್ನು 14 ದಿವಸದ ಮೇಲೆ ಬೆಳೆಸೋ ಹಾಗಿಲ್ಲ ಲ್ಯಾಬಲ್ಲಿ ಅಂತ ರೂಲ್ಸ್ ಇದೆ. ಓಕೆ, 14 ದಿವಸದ ಮೇಲೆ ಬೆಳೆಸೋ ಹಾಗಿಲ್ಲ. ಸೊ ಅದಕ್ಕೆ Day 14 ರೂಲ್ ಅಂತ ಇದೆ, ಅದು ಇಂಟರ್ನ್ಯಾಷನಲಿ ಎಕ್ಸೆಪ್ಟೆಡ್ ರೂಲ್ ಅದು. ಸೊ ಅದರಲ್ಲಿ ಈ ಥರ ಜೆನೆಟಿಕಲಿ ಮಾಡಿಫೈಡ್ ಎಲ್ಲ ರೀತಿಯೂ ಟ್ರೈ ಮಾಡ್ತಾ ಇದ್ದಾರೆ ಮನುಷ್ಯರು, ಸುಮ್ಮನಿರಲಾರದೆ. ಆಯಿತಾ? ಸೊ ಇದರಲ್ಲಿ ಒಂದು ಹೇಗೆ ಅಂದರೆ ಜೀನ್ ಎಡಿಟಿಂಗ್ ಅಂತ ಇದೆ, ಒಂದು ಸಿಂಪಲ್ ಥಿಂಗ್. ಅದನ್ನು ಸಿಂಪಲಾಗಿ ನಾನು ಹೇಳಬೇಕು ಅಂದರೆ, ಒಂದು ಸಿಸರ್ ಮತ್ತು ಕಾಪಿ ಆ್ಯಂಡ್ ಕಟ್ ಆ್ಯಂಡ್ ಪೇಸ್ಟ್ ಥರ, ಒಂದು ಸಿಸರ್ ಮತ್ತೊಂದು ಪೇಸ್ಟ್ ಮಾಡೋಕ್ಕೆ ಎನ್ಸೈಮ್. ಸೊ ಅವೆರಡನ್ನ ವೆಕ್ಟರ್ಸ್ ಅಂತೀವಿ ನಾವು, ಜೆನೆಟಿಕ್ ವೆಕ್ಟರ್ಸ್. ಅದರಲ್ಲಿ ಒಂದು ಸಿಸರ್ ಆಗಿರ್ತದೆ, ಒಂದು ಪೇಸ್ಟ್ ಮಾಡೋ ಐಟಮ್ ಆಗಿರ್ತದೆ. ಸೊ ಅದನ್ನು ಬಿಡ್ತಾರೆ ಒಳಗೆ. ಸೊ ಅದು ಎಲ್ಲಿ ಡಿಫೆಕ್ಟ್ ಇದೆ ಅಂತ ಅದನ್ನು ಕಟ್ ಮಾಡಿ ತೆಗಿತಿದೆ. ಫಾರ್ ಎಕ್ಸಾಂಪಲ್, ಈಗ ತಲಸಿಮಿಯಾ ಅಂತ ಕಾಯಿಲೆ ಹೆಸರು ಕೇಳಿರ್ಬೋದು. ಅದು ಬ್ಲಡ್ ರಿಲೇಟೆಡ್ ಕಾಯಿಲೆ, ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತಾ ಇರಬೇಕು. ಬಂದರೆ ಅದು ನೆಕ್ಸ್ಟ್ ಮಕ್ಕಳಿಗೂ ಬರೋ ಚಾನ್ಸ್ ಇರ್ತದೆ. ಸೊ ಈ ಥಲಸೀಮಿಯಾ ಬರುವಂಥ ರಿಸ್ಕ್ ಯಾರಿಗಿರ್ತದೋ ಅವ್ರಿಗೆ ಈ ಜೀನ್ ಎಡಿಟಿಂಗ್ ಮೂಲಕ ಥಲಸೀಮಿಯಾದಲ್ಲಿ ಆ ವೆಕ್ಟರ್ ಮೂಲಕ ಥಲಸೀಮಿಯಾ ಬರುವಂಥ ಜೀನ್ ಯಾವುದಿದೆ ಅದನ್ನು ಕಟ್ ಮಾಡ್ತದೆ ಈ ವೆಕ್ಟರ್. ಕಟ್ ಮಾಡಿ ತೆಗೆದು ಅಲ್ಲಿಗೆ ನಾರ್ಮಲ್ ಜೀನ್ನ ಪೇಸ್ಟ್ ಮಾಡ್ತದೆ. ಸೊ ಆ ಹುಟ್ಟೋ ಮಗುವಿಗೆ ಥಲಸೀಮಿಯಾ ಬರೋದಿಲ್ಲ. ಸೊ ಇದು ಗುಡ್ ಯೂಸ್ ಅದೇ. ಈವನ್ ಐ ಥಿಂಕ್ ಆಟಿಸಮ್ಗೂ ಈ ಥರ ಸುಮಾರು ಕಾಯಿಲೆಗೆ ಈಗ UK ಈ ಥಲಸೀಮಿಯಾ ಎಡಿಟಿಂಗ್ ಮಾಡಿ ಫಂಕ್ಷನಲ್ ಆಗಿದೆ. ಇದು ಪರ್ಮಿಟೆಡ್ ಆಲ್ರೆಡಿ. ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಮಾಡಿ ಮಹಾರಾಷ್ಟ್ರದಲ್ಲಿ ಇದು ದೊಡ್ಡ ರೀತಿಯಲ್ಲಿ ರಿಸರ್ಚ್ ಆಗ್ತಾ ಇದೆ. ಈಗ ಜಸ್ಟ್ 2 days ಬ್ಯಾಕ್ ಪೇಪರಲ್ಲೆಲ್ಲ ಬಂತು, ಇದು ಆಲ್ಮೋಸ್ಟ್ ಪ್ರಾಕ್ಟಿಕಲಿ ಯೂಸ್ ಮಾಡುವ ಸ್ಟೇಜಿಗೆ ಬಂದುಬಿಟ್ಟಿದೆ, ಮಾಡ್ಬೋದು ಅಂತ. ಓಕೆ. ಸೊ ನಮಗೆಲ್ಲ ಇನ್ನೂ ಅದು ಕರೆಕ್ಟಾಗಿ ಬಂದಿಲ್ಲ ಯಾವ ರೀತಿ ಏನು ಅಂತ. ಇದು ಗುಡ್ ಯೂಸ್. ಇದೇ ಥರ ಕ್ಯಾನ್ಸರು, ಬೇರೆ ಬೇರೆ ಕಾಯಿಲೆಗೆ ಜೀನ್ ಎಡಿಟಿಂಗ್ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ನಾವು ಇದನ್ನು ಮನುಷ್ಯರಾದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸಲಿಲ್ಲ. ಮನುಷ್ಯನಿಗೆ ಯಾವಾಗಲೂ ಆಸೆ ಜಾಸ್ತಿ, ಇದ್ದಿದ್ದು ಸಾಲೋದಿಲ್ಲ ಅಂತ. ಸೊ ನಾವೇನು ಮಾಡಿದ್ದೀವಿ, ಇದನ್ನು ಬೇರೆ ಥರ ಜೀನ್ ಎಡಿಟಿಂಗ್ ಮಾಡಿ ಮನುಷ್ಯನಿಗೆ ಮೂಗು ಈ ಥರ, ಬಾಯಿ ಈ ಥರ, ಹೈಟ್ ಈ ಥರ, ಸ್ಕಿನ್ ಈ ಥರ, ಆ ಥರ ಎಲ್ಲ ಮಾಡಿ ಸೊ ಆ ಥರ ಮಾಡಿಫೈಡ್ ಬೇಬೀಸ್ನ ಉತ್ಪತ್ತಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಸ್ಕೇರಿ ಥಿಂಗ್ ಅಂದರೆ ನನಗೆ ಅನಿಸೋದು, ನನಗೆ ಭಾಳ ಸ್ಕೇರಿ ಅನಿಸೋದು ಈ ಸಿಚುವೇಶನ್, ಆರ್ಟಿಫಿಷಿಯಲ್ ಊಂಬ್ ಅಂದರೆ ಯೂಟ್ರಸ್. ಆರ್ಟಿಫಿಷಿಯಲ್ ಯೂಟ್ರಸ್ದು ದೊಡ್ಡ ಲ್ಯಾಬ್ರೇಟ್ರೀಸು ಜರ್ಮನಿಲಿದೆ ಒಂದು. ಓಕೆ. ಸೊ ಅದಿನ್ನೂ ಫಂಕ್ಷನಲ್ ಆಗಿಲ್ಲ, ಬಟ್ ರೆಡಿ ಇದೆ. ಸೊ ಅದ್ರ ಒಳಗೆ ಏನು ಮಾಡ್ತಾರೆ ಅಂದರೆ, ಈ IVF ಮೂಲಕ ಬಂದಿರೋ ಭ್ರೂಣನ ಅದ್ರೊಳಗೆ ಹಾಕ್ತಾರೆ. ಹಾಕಿಬಿಟ್ಟು ಅದಕ್ಕೆ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋತಾರೆ. ಸೊ ಪೇರೆಂಟ್ಸ್ ಮಾಮೂಲಿ ಮನೆಯಲ್ಲಿ ಓಡಾಡ್ಕೊಂಡಿರ್ತಾರೆ, ಈ ಮಗು ಆರ್ಟಿಫಿಷಿಯಲ್ ಉಂಬೊಳಗೆ ಬೆಳೀತಾ ಇರ್ತದೆ, ದಿನ ಅವರಿಗೆ ಕಾಣಿಸ್ತಾ ಇರ್ತದೆ. ಹುಟ್ಟೋ ದಿನ ರೆಡಿ ಆದಾಗ ಆ ತಾಯಿಗೆ ಹೆರಿಗೆ ನೋವು ಇಲ್ಲ, ಸಿಸೇರಿಯನ್ನು ಇಲ್ಲ, ನಾರ್ಮಲ್ ಡೆಲಿವರಿನೂ ಇಲ್ಲ. ಈ ಬಾಕ್ಸಿಂದ ಮಗು ತೆಗೆದು ಕೊಡ್ತಾರೆ ಅವ್ರಿಗೆ, ಅಲ್ಲಿಗೆ ಮುಗೀತು. ಸೊ ಈ ಸ್ಟೇಜಿಗೆ ನಾವು ಬಂದಿದ್ದೀವಿ ಫ್ಯಾಕ್ಟ್ರಿಯಿಂದ. ಈಗ ಮನುಷ್ಯರಿಗೆ ಮಾಮೂಲಿ ರೀತಿಯಿಂದ ಹುಟ್ಟಿದ ಮಕ್ಕಳೇ ಸೆಂಟಿಮೆಂಟಲಿ ಚೇಂಜ್ ಆಗ್ತಾ ಇರೋದು. ಈಗ ನೀವು ಹೊಸ ಜನ್ರೇಷನ್ ಅಥವಾ ಹೊಸ ಜನ್ರೇಷನ್ ಅಂತಲ್ಲ, ಈಗಿನ ಕಾಲದಲ್ಲಿ ಎಲ್ರದ್ದು ಈಗ ಸೆಂಟಿಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ ಚೇಂಜ್ ಆಗಿದೆ, ನಮ್ಮ ಇಂಪಾರ್ಟೆನ್ಸ್ ಚೇಂಜ್ ಆಗಿದೆ. ಆಮೇಲೆ ನಾವು ಬೇರೆಯವ್ರನ್ನ ನೋಡೋ ರೀತಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ತುಡಿತ, ಅವೆಲ್ಲ ಈಗ ನೀವು 50 ವರ್ಷ 100 ವರ್ಷ ಹಿಂದೆ ಇದ್ದ ಹಾಗೆ ಇಲ್ಲ. ಎಲ್ಲ ನಾವು ಸೆಲ್ಫಿಶ್ ಆಗ್ತಾ ಇದ್ದೀವಿ, ಸೆಲ್ಫ್ ಓರಿಯೆಂಟೆಡ್ ಆಗ್ತಾ ಇದ್ದೀವಿ, ಆ ಥರ ಆಗ್ತಾ ಇದ್ದೀವಿ ನಾರ್ಮಲ್ ಆಗಿ ಹುಟ್ಟಿರೋರು. ಇನ್ನು ಈ ಫ್ಯಾಕ್ಟ್ರಿಯಲ್ಲಿ ಆರ್ಟಿಫಿಷಿಯಲ್ ಊಂಬಲ್ಲಿ ಹುಟ್ಟಿರೋರು ಅವ್ರು ಯಾವ ಮಟ್ಟಕ್ಕೆ ಯಾವ ಥರ ಆಗ್ಬೋದು ಅಂತ ಆಲೋಚನೆ ಮಾಡಿ. ಮೇಡಮ್, ಇನ್ನೊಂದು ಜನರಲ್ ಆಗಿ ನಾನು ಸುತ್ತಮುತ್ತ ಅಂದರೆ ಮುಂಚೆ ಈ ಥರದ್ದೆಲ್ಲ ಇರಲಿಲ್ಲ, ಬಟ್ ಈಗ ಯಂಗ್ಸ್ಟರ್ಸಲ್ಲಿ ನಾವು ಬಾಡಿ ಕೌಂಟ್ ಬಗ್ಗೆ ಕೇಳ್ತೀವಿ, ಆರ್ ಸಿಚುವೇಶನ್ಶಿಪ್ಗಳ ಬಗ್ಗೆ ಕೇಳ್ತೀವಿ. ಹ್ಯಾವಿಂಗ್ ಮಲ್ಟಿಪಲ್ ಪಾರ್ಟ್ನರ್ಸ್ ಇಸ್ ಓಕೆ ಅನ್ನೋ ಥರ ಆಗೋಗಿದೆ. ಹೌ ಡಸ್ ಇಟ್ ಎಫೆಕ್ಟ್ ಅಂದರೆ, ಒಂದು ಹುಡುಗಂಗಾಗಲಿ ಹುಡುಗಿಗಾಗಲಿ ಎಮೋಷ್ನಲ್ ಒಂದು ಕಡೆ ಆದರೆ, ಈವನ್ ಫರ್ಟಿಲಿಟಿ ಇಶ್ಯೂಸು ಏನಾದರೂ ಆಗುತ್ತಾ, ಏನು? ಈಗ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ ಹುಡುಗ ಆಗಲಿ ಹುಡುಗಿ ಆಗಲಿ ಹೈ ಚಾನ್ಸಸ್ ಆಫ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ತದೆ. ಸೊ ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಕೆಲವು ವೈರಸ್ಸಿಂದ ಬರ್ತದೆ, ಕೆಲವು ಹಾಗೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಕೇಳಿರ್ಬೋದು HPV ವ್ಯಾಕ್ಸಿನ್ ಅಂತ, ಎಲ್ಲರೂ ಈಗ ಹುಡುಗಿರು ಹಾಕ್ಸ್ಕೊಳ್ಳಿ. ಸೊ ಇದ್ರದ್ದು ಇಂಡಿಕೇಶನ್ ಯಾವಾಗ ಬಂತು, HPV ವೈರಸ್ ಯಾವಾಗ ಬರ್ತದೆ ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್.
ಓಕೆ. ಇದ್ದಾಗ, ಮಲ್ಟಿಪಲ್ ಪಾರ್ಟ್ನರ್ಸ್ ಇಲ್ಲದೇ ಇದ್ದಾಗ ಅದರದ್ದು ಕೆಲವು ವೇರಿಯಂಟ್ ಬರ್ತದೆ, ಬಟ್ ಅದರ ಎಫೆಕ್ಟ್ ತುಂಬ ಕಮ್ಮಿ ಇರ್ತದೆ. ಈಗ ಹರ್ಪೀಸು ಆ ಥರದ್ದು, ಆ ಥರ ಚಿಕ್ಕ ಪುಟ್ಟ ವೈರಲ್ ಇನ್ಫೆಕ್ಷನ್ ಆಗ್ತದೆ ಬಿಟ್ಟರೆ, ಇದು ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾಗ ಈ HPV ಇಂದ ಆಗಿರೋ ಇನ್ಫೆಕ್ಷನಿಂದ ಸರ್ವೈಕಲ್ ಕ್ಯಾನ್ಸರ್ ಆಗ್ಬೋದು. ಸೊ ನಮ್ಮ ಲೈಫ್ ಇದು ಸಿಂಪಲ್, ನಾನು ಹೇಳ್ತಾ ಇರೋದು ನಮ್ಮ ಲೈಫನ್ನು ಯಾವ ಲೆವೆಲ್ಗೆ ರಿಸ್ಕ್ ಮಾಡಿ ಇಟ್ಕೊಂಡು ನಾವು ಲೈಫ್ನ ಈಸಿಯಾಗಿ ತಗೊಳ್ತಾ ಇದ್ದೀವಿ, ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ, ಅದನ್ನು ಯೋಚನೆ ಮಾಡಬೇಕು ನಾವು. ನೀವೇ ಈಗ HPV ವ್ಯಾಕ್ಸಿನ್ ಕೇಳಬೇಕು ಅಂದ್ಕೊಂಡಿದ್ದೆ ಈ ಪ್ರಶ್ನೆನ. ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಹೆಣ್ಮಕ್ಳಿಗೂ 14 ವರ್ಷ ಮೇಲ್ಪಟ್ಟವರಿಗೆ ಹಾಕ್ಸಿ ಅಂತ ಬಂದಿದೆ. ಇಸ್ ಇಟ್ ರೆಕಮೆಂಡೆಡ್? ಅವ್ರು ಕೆಲವು ಅಂದರೆ ನಾವು ಎರಡೂ ಕೇಳ್ತಿದ್ದೀವಿ, ಒಂದು ಪಾರ್ಟ್ ಆಫ್ ದ ಸೊಸೈಟಿ ಬೇಡ ಅಂತ ಹೇಳುತ್ತೆ, ಇನ್ನೊಂದು ಪಾರ್ಟ್ ಹಾಕ್ಸಿ ಅಂತ ಹೇಳುತ್ತೆ. ಬಟ್ ಆಸ್ ಎ ಡಾಕ್ಟರ್ ನೀವು ಏನು ಹೇಳ್ತೀರಾ? ಅದೇ ಆ್ಯಸ್ ಎ ಡಾಕ್ಟರ್ಸಲ್ಲೂ ಈಗ ಡೈಲಮಾ ಇದೆ, ಎರಡು ಥರ ಇದೆ. ಅಂದರೆ ಹಾಕೋದ್ರಿಂದ ತೊಂದರೆ ಏನೂ ಆಗೋದಿಲ್ಲ, ಬಟ್ ಹಾಕೋ ಇಂಡಿಕೇಶನ್ ಯಾವಾಗ ಇದೆ ಅಂತಂದರೆ ಇನ್ ಕೇಸ್ ಫ್ಯೂಚರಲ್ಲಿ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಅಂತ. ಸೊ ಈ ಸನ್ನಿವೇಶ ಯಾವಾಗ ಬಂತು ನಮಗೆ? ಈಗಿನ ಕಾಲದಲ್ಲಿ ಬಂತು. ಈ ಸನ್ನಿವೇಶ ಒಂದು 50 ವರ್ಷ ಹಿಂದೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಕಂಡಿರಲಿಲ್ಲ, ಯಾಕಂದರೆ ಮಲ್ಟಿಪಲ್ ಪಾರ್ಟ್ನರ್ ಅನ್ನೋ ಕಾನ್ಸೆಪ್ಟ್ ಅಷ್ಟೊಂದು ರ್ಯಾಂಪೆಂಟ್ ಆಗಿರಲಿಲ್ಲ ಆಗ. ಸೊ ಹಾಗೆ ಸೊ ಈಗ ಒಂದು ಹುಡುಗಿಯನ್ನು ವ್ಯಾಕ್ಸಿನ್ ಕೊಟ್ಟು ಸೇಫ್ ಗಾರ್ಡ್ ಮಾಡೋದೇ ಬೆಟರ್ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಸೊ ಆ ವ್ಯಾಕ್ಸಿನಿಂದ ತೊಂದರೆ ಏನು ಇಲ್ಲದೆ ಇರೋದ್ರಿಂದ ತಗೊಳ್ಳೋದೇ ಒಳ್ಳೆಯದು. ಆಮೇಲೆ ಗೌರ್ಮೆಂಟ್ ಸೆಂಟರ್ಸಲ್ಲಿ ಐ ಥಿಂಕ್ ಈ ಮಿಡ್ ಏಪ್ರಿಲಿಂದ ಫ್ರೀಯಾಗಿ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಅದರ್ವೈಸ್ ಅದು ತುಂಬ ಪೆಂಟಾವೆಲೆಂಟ್ ಆ್ಯಂಡ್ ಬೇರೆ 9 ವೇಲೆಂಟ್ ಎಲ್ಲ ಇರೋದು ಜಾಸ್ತಿ ಎಕ್ಸ್ಪೆನ್ಸಿವ್, ಅರೌಂಡ್ 10,000, 8,000, 10,000 ಎಲ್ಲ ಇದೆ ಪರ್ ವ್ಯಾಕ್ಸಿನ್. ಓಕೆ, ಅದನ್ನ ಫ್ರೀಯಾಗಿ ಗೌರ್ಮೆಂಟಿಂದ ಕೊಡೋದು ತುಂಬ ದೊಡ್ಡ ಇನಿಷಿಯೇಟಿವ್, ತುಂಬ ಹ್ಯೂಜ್ ಬಲ್ಕ್ ಆನ್ ಸೆಂಟ್ರಲ್ ಗೌರ್ಮೆಂಟ್. ಅದು ಹ್ಯೂಜ್ ಇದು ಮನಿ ರಿಲೇಟೆಡ್ ಇಶ್ಯೂ ಅದು. ಸೊ ಯು ವುಡ್ ಸೇ ಅದು ಹಾಕ್ಸೋದ್ರಿಂದ ತೊಂದರೆ ಇಲ್ಲದೆ ಇರೋದ್ರಿಂದ ಹಾಕ್ಸೋದು ಬೆಟರ್. ಓಕೆ ಮೇಡಮ್, ಈಗ IVF ಟ್ರೀಟ್ಮೆಂಟ್ ಬಗ್ಗೆ, ಅದು ತುಂಬ ಜನಕ್ಕಿರೋದು ತುಂಬ ಶ್ರೀಮಂತರು ಮಾತ್ರ ಈ ಪ್ರೊಸೀಜರ್ನ ಮಾಡಿಸಬಹುದು ಅಂತ. ಎಷ್ಟು ಕಾಸ್ಟ್ ಎಫೆಕ್ಟಿವ್ ಇದೆ, ಅಥವಾ ಒಂದು IVF ಪ್ರೊಸೀಜರ್ಗೆ ಎಷ್ಟು ಆಗಬಹುದು, ಜೊತೆಗೆ ಇದರ ಸಕ್ಸಸ್ ರೇಟ್ ಎಷ್ಟಿದೆ ಮ್ಯಾಮ್? IVF ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಮತ್ತು ಕಾಸ್ಟ್ಲಿ. ಯಾಕೆ ಅಂತಂದರೆ ಬೇರೆ ಬೇರೆ ಕಾರಣ ಇದೆ. ಒಂದು, ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸು, ಯಾವುದೇ ಇನ್ಸ್ಟ್ರೂಮೆಂಟು ನಮ್ಮ ದೇಶದಲ್ಲಿ ತಯಾರಾಗ್ತಾ ಇಲ್ಲ. ಓಕೆ, ಇದರಲ್ಲಿ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸು ಮೇನ್ಲಿ ಭ್ರೂಣವನ್ನು ಕ್ರಿಯೇಟ್ ಮಾಡೋ ಇನ್ಸ್ಟ್ರೂಮೆಂಟ್ಸು, ಅದನ್ನ ನರಿಶಿಗೆ ಅಂತ ಕರಿತೀವಿ, ಅದು ಜಪಾನಿಂದ ಬರ್ತದೆ. ಇನ್ನು ಕೆಲವು ಎಪೆಂಡಾರ್ಫ್ ಅಂತ ಬರ್ತದೆ, ಅದು ಜರ್ಮನಿಯಿಂದ ಬರ್ತದೆ. ಸೊ ಬೇರೆ ಬೇರೆ ದೇಶದಿಂದ ಬರುವಂಥ ತುಂಬ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಬೇಕು. ಇನ್ನು ಈ ಭ್ರೂಣ ಕ್ರಿಯೇಟ್ ಆದಮೇಲೆ ಅದು ಬೆಳೀಲಿಕ್ಕೆ ಅಂತ ಮೀಡಿಯಮ್ ಅಂತ ಕರಿತೀವಿ ನಾವು, ಅಥವಾ ನೀವು ಸಿಂಪಲ್ ಇದರಲ್ಲಿ ಭ್ರೂಣಕ್ಕೆ ಫುಡ್ ಅಂತ ಹೇಳ್ಬೋದು. ಭ್ರೂಣನ ಇನ್ಕ್ಯುಬೇಟ್ರಲ್ಲಿ ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಒಂದು ಪೆಟ್ರಿ ಡಿಶ್ ಅಂತ ಬರ್ತದೆ. ಪೆಟ್ರಿ ಡಿಶ್ ಒಳಗೆ ಮೈಕ್ರೋ ಡ್ರಾಪ್ಲೆಟ್, ಚಿಕ್ಕದೊಂದು ಡ್ರಾಪ್ಲೆಟ್ ಮೀಡಿಯಮ್ ಮಾಡಿ ಅದ್ರ ಒಳಗೆ ಇಟ್ಟು ಬೆಳೆಸ್ತೀವಿ. ಓಕೆ, ಸೊ ಆ ಡ್ರಾಪ್ಲೆಟ್ ಇದೆಯಲ್ಲ, ಆ ಡ್ರಾಪ್ಲೆಟನ್ನು ಕ್ರಿಯೇಟ್ ಆಗ್ತಾ ಇರೋದು ಫಾರಿನ್ ಕಂಟ್ರೀಸಲ್ಲಿ, ಬೇರೆ ಬೇರೆ ಕಂಪ್ನಿ ಎಲ್ಲನೂ ಇರೋದು. ಸೊ ಅಲ್ಲಿಂದ ಅದು ಶಿಪ್ ಆಗಬೇಕು, ಅದು ಜಾಸ್ತಿ ದಿನ ಇಡ್ಲಿಕ್ಕೆ ಬರೋದಿಲ್ಲ, 1.5 ತಿಂಗಳಲ್ಲಿ ಹೊರಟೋಗ್ತದೆ. ಸೊ ಎವ್ರಿ ಟೈಮ್ ಅಲ್ಲಿಂದ ಫ್ರೆಶ್ ಆಗಿ ಬರಬೇಕು. ಆ ಥರ ಕೋವಿಡ್ ಟೈಮಲ್ಲೆಲ್ಲ ಸಪ್ಲೈ ಕಷ್ಟ ಆಗಿ ಎಲ್ಲ ಸ್ಟಾಪ್ ಮಾಡಿದ್ದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲಿಸ್ಟ್ಗಳು, ಎಂಬ್ರಿಯಾಲಜಿಸ್ಟು ಮತ್ತು IVF ಸ್ಪೆಷಲಿಸ್ಟು, ಗೈನಕಾಲಜಿಸ್ಟು IVF ಮೇಲೆ ಎಕ್ಸ್ಟ್ರಾ ಕಲಿತು ಫೆಲೋಶಿಪ್ ಮಾಡಿ ಮಾಡಬೇಕು. ಸೊ ಈಗ ಏನಾಗಿದೆ ಅಂತಂದರೆ ERT ಆ್ಯಕ್ಟ್ ಅಂತ ಬಂತು ಅಂತ ನಾನು ಹೇಳಿದ್ನಲ್ಲ, ಲಾ ಮೂಲಕ ನಮಗೆ ಹೇಳಿದ್ದಾರೆ ಇಂತಿಂಥವ್ರು ಮಾತ್ರ IVFನ ಮಾಡಬಹುದು ಅಂತ. ಸೊ ಡಾಕ್ಟರ್ ಆದರೆ ಇಷ್ಟಿಷ್ಟೇ ಕ್ವಾಲಿಫಿಕೇಶನ್ ಇರಬೇಕು ಅವ್ರಿಗೆ. ಆಮೇಲೆ ಎಂಬ್ರಿಯಾಲಜಿಸ್ಟ್ ಲ್ಯಾಬಲ್ಲಿ ಮಾಡೋದಾದರೆ ಅವ್ರಿಗೆ ಇಂಥ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಅವರು ಎಂಬ್ರಿಯಾಲಜಿಸ್ಟ್ ಆಗ್ತಾರೆ. ಇಲ್ಲ ಅಂತಂದರೆ ಇಲ್ಲ. ಸೊ ಆ ಥರ ಕ್ವಾಲಿಫೈಡ್ ಎಂಬ್ರಿಯಾಲಜಿಸ್ಟ್ನ ಟ್ರೈನ್ ಮಾಡಿ ತಗೊಳ್ಳೋದು. ಸೊ ಈ ಎಲ್ಲ ಆಸ್ಪೆಕ್ಟು ಇದನ್ನು ಕಾಸ್ಟ್ಲಿ ಮಾಡಲಿಕ್ಕೆ ಕಾರಣಗಳು. ಸೊ ಈಗ ಏನಾಗ್ತಾ ಇದೆ ಅಂದರೆ, ಹೊಸದಾಗಿ ಕರ್ನಾಟಕದಲ್ಲಿ ಫಸ್ಟ್ ಟೈಮು, ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಆರ್ಮಿ ಹಾಸ್ಪಿಟ್ಲಲ್ಲಿ IVF ಇದೆ. ಸೊ ಅಲ್ಲಿ ಆರ್ಮಿ ಹಾಸ್ಪಿಟ್ಲ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಆದ್ದರಿಂದ ಅದು ಫ್ರೀ. ಸೊ ಅಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಟ್ರೀಟ್ಮೆಂಟ್ ಇದೆ. ಬಿಕಾಸ್ ಆರ್ಮಿ ಹಾಸ್ಪಿಟ್ಲ್ ಅಂದಾಗ ನೀವೇ ಇಮ್ಯಾಜಿನ್ ಮಾಡ್ಬೋದು, ಎಲ್ಲ ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಪ್ರೋಟೋಕಾಲ್ ಪ್ರಕಾರ ನಡೆಯೋದ್ರಿಂದ ಆರ್ಮಿ ಹಾಸ್ಪಿಟ್ಲಲ್ಲಿದೆ.
ಓಕೆ. ಒಂದು 2 ಸೆಂಟ್ರಲ್ ಏನೋ ಇದೆ ನಾರ್ತಲ್ಲಿ. ಹ್ಮ್. ಅದು ಬಿಟ್ಟರೆ ಈಗ ಕರ್ನಾಟಕದಲ್ಲಿ ಹೊಸದಾಗಿ ಈಗ ಮೈಸೂರಲ್ಲಿ KR ಹಾಸ್ಪಿಟ್ಲಲ್ಲಿ ಹ್ಮ್. ಸ್ಟಾರ್ಟ್ ಮಾಡೋ ಥರ ಪ್ಲ್ಯಾನ್ ಇದೆ, ಮುಂದಕ್ಕೆ ಬರ್ತಾ ಇದೆ ಇದು. ಓಕೆ. ಸೊ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ Okay. ಕಪಲ್ಗೆ. ಹ್ಮ್. ಬಟ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟು ಈಗ ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೂ ವ್ಯತ್ಯಾಸ ಇರ್ತದಲ್ಲ ಜನರಲಿ. ಹ್ಮ್. ಆ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗ್ತದೆ. ಹ್ಮ್. ಇಲ್ಲ ಕ್ವಾಲಿಟಿ ಈಗ ಜಯದೇವ ಹಾಸ್ಪಿಟ್ಲ್ ಥರ ಜಯದೇವ ಕಾರ್ಡಿಯಾಕ್ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಎಷ್ಟು ತುಂಬ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು. ಅದೇ ಕ್ವಾಲಿಟಿನೂ ಅವರು ಗೌರ್ಮೆಂಟ್ IVF ಸೆಂಟ್ರಲ್ಲೂ ಮೇಂಟೈನ್ ಮಾಡಿದರೆ ಆವಾಗ ತುಂಬ ಜನಕ್ಕೆ ಉಪಕಾರ ಆಗ್ತದೆ. ಅದರ್ವೈಸ್ ಇದು ಸುಮಾರು ಒಂದು 80,000ದಿಂದ 2 ಲಕ್ಷದವರೆಗೂ ವೇರಿ ಆಗ್ತದೆ. ಅಂದರೆ Okay, ಅಂದ್ರೆ ಅದರಲ್ಲಿ full ಒಂದೇ procedure ಥರ ಟ್ರೀಟ್ಮೆಂಟ್ ಬರೋದಿಲ್ಲ, ಇದರಲ್ಲಿ ಬೇರೆ ಬೇರೆ ವೆರೈಟಿ ಬರ್ತದೆ. ಓಕೆ. ಸೊ ಬೇರೆ ಬೇರೆ ವೆರೈಟಿ ಬರೋದ್ರಿಂದ 80,000ದಿಂದ ಸುಮಾರು 2 ಲಕ್ಷದವರೆಗೂ ವೇರಿ ಆಗ್ತದೆ. ಹ್ಮ್. ಇನ್ನು ಸಕ್ಸಸ್ ಚಾನ್ಸಸ್ಸಿಗೆ ಹೋದಾಗ, ಈಗ ಸಕ್ಸಸ್ಸಿಗೆ ಹೋದಾಗ ಸಿರಿ ಸಕ್ಸಸ್ ವಿಲ್ ನಾಟ್ ಬಿ ಸೇಮ್ ಫಾರ್ ಎವ್ರಿಬಡಿ. ಈಗ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ. ಹೇಗೆ ಅಂದರೆ ಈಗ 10ನೇ ಕ್ಲಾಸಲ್ಲಿ ಈಗ ಒಳ್ಳೆ ಯಾವುದೋ ಒಂದು ಸದ್ವಿದ್ಯಾ ಅಥವಾ ಯಾವುದೋ ತುಂಬ ಒಳ್ಳೆ ಫೇಮಸ್ ಇರುವಂಥ ಸ್ಕೂಲಲ್ಲಿ ಒಂದು 50 ಮಕ್ಕಳು ಸೇರಿಸಿದ್ರೆ ಎಲ್ಲರದ್ದು ಔಟ್ಕಮ್ ಸೇಮ್ ಇರೋದಿಲ್ಲ. ಯಾಕೆ ಅಂದರೆ ಒಬ್ಬೊಬ್ರದ್ದು ಕೆಪಾಸಿಟಿನೇ ಬೇರೆ ಇರ್ತದೆ. ಹಾಗೆ IVF ಮಾಡುವಾಗ ನಾವು ಅದರಲ್ಲಿ ಕ್ವಾಲಿಟಿ ಮ್ಯಾಟ್ರ್ ಆಗ್ತದೆ. ವೀರ್ಯಾಣು ಮತ್ತು ಅಂಡಾಣುನ ಕ್ವಾಲಿಟಿ ಆ ಕಪಲ್ಲಿದ್ದೇ ಆದ್ದರಿಂದ ಅವ್ರದ್ದೇನು ಕ್ವಾಲಿಟಿ ಇದೆ ಅದೇ ಥರ ಔಟ್ಕಮ್ ಬರ್ತದೆ. ಬಟ್ ಜನರಲಿ ಅರೌಂಡ್ 65 to 70% ಬರ್ತದೆ. ಈಗ ಇತ್ತೀಚೆಗೆ ಮುಂಚೆ 50% ಇರ್ತಿತ್ತು. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿರೋದ್ರಿಂದ 65 to 70%ವರೆಗೆ ಬರ್ತದೆ. ಬಟ್ ಇನ್ನೊಂದು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಲವು ಸೆಂಟ್ರ್ಗಳು ಮಿಸ್ಗೈಡ್ ಮಾಡ್ತವೆ ಕಪಲ್ನ. 100% ರಿಸಲ್ಟ್ ಅಂತ 100% ರಿಸಲ್ಟ್ ಅಂತ ಯಾವುದೂ ಬರೋದಿಲ್ಲ. ಆ ಥರ ಹೇಳೋದು ಲಾ ಪ್ರಕಾರನೂ ತಪ್ಪು. ಲಾ ಪ್ರಕಾರ ಇದು ಪನಿಷಬಲ್. ಸೊ ದೆರ್ ಇಸ್ ನಥಿಂಗ್ ಲೈಕ್ 100%. ದೇವರು ಮಾತ್ರ 100% ಕೊಡ್ಲಿಕ್ಕೆ ಆಗ್ತದೆ. ಮನುಷ್ಯರು ಯಾರು ಯಾವುದನ್ನು 100% ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ 100% ಇರೋದಿಲ್ಲ. ಯಾರು ಹೇಳಿದ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರವ್ರ ಗ್ಯಾಮಿಟ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಮತ್ತು ಊಸೈಡ್ ಕ್ವಾಲಿಟಿ ಮೇಲೆ ಇಷ್ಟು % ಅಂತ ನಾವು ಕೌನ್ಸಿಲಿಂಗ್ ಮಾಡುವಾಗ ಹೇಳ್ಕೊಡ್ತೀವಿ. ಟೆಸ್ಟ್ ಎಲ್ಲ ಮಾಡಿರ್ತೀವಲ್ಲ. ಸೊ ನಿಮ್ಮ ಕ್ವಾಲಿಟಿ ಈ ಥರ ಇರೋದ್ರಿಂದ ನಿಮಗೆ ಇಷ್ಟು ಚಾನ್ಸಸ್ ಇರ್ಬೋದು ಅಂತ ಹೇಳ್ಕೊಡ್ತೀವಿ ಆ ಥರ. ಓಕೆ. ಸೊ ಈಗ IVF ಮುಖಾಂತರ ಕನ್ಸೀವ್ ಆಗಿದ್ದ ಲೇಡಿ ಅಥವಾ ನಾರ್ಮಲ್ ಪ್ರೆಗ್ನೆನ್ಸಿ ಇರೋ ಲೇಡಿಗೂ 9 months ಅವರ ಜರ್ನಿಲಿ ಏನಾದ್ರು ಡಿಫ್ರೆನ್ಸ್ ಇರುತ್ತಾ? ಇವರು ಹೌದು, ಹೇಗೆ ಎಕ್ಸ್ಟ್ರಾ ತುಂಬ ಡಿಫ್ರೆನ್ಸ್ ಇರ್ತದೆ. ನಾರ್ಮಲ್ ಆಗಿ ಕನ್ಸೀವ್ ಆಗಿರುವವರಿಗೆ ಸ್ಟ್ರೆಸ್ ಫ್ಯಾಕ್ಟರ್ 0 ಇರ್ತದೆ ಆಲ್ಮೋಸ್ಟ್. ಸೊ ಅವ್ರದ್ದು ಆಲ್ಮೋಸ್ಟ್ ನಾರ್ಮಲ್ ಆಗಿ ಹಾಗೆ ನಡ್ಕೊಂಡು ಹೋಗ್ತದೆ. IVF ಮೂಲಕ ಬಂದಿರೋರಿಗೆ ಸ್ಟ್ರೆಸ್ ಫ್ಯಾಕ್ಟರ್ ತುಂಬ ಜಾಸ್ತಿ ಇರ್ತದೆ. ಕನ್ಸೀವ್ ಆಗೋರಿಗೆ ಕನ್ಸೀವ್ ಆಗಿಲ್ಲ ಅನ್ನೋ ಟೆನ್ಷನ್. ಕನ್ಸೀವ್ ಆದಮೇಲಿಂದ ಇದೆಲ್ಲಾದರೂ ಮಧ್ಯಕ್ಕೆ ಅಬಾರ್ಷನ್ ಆಗಿ ಹೋದರೆ, ಮಗು ಏನಾದರೂ ಪ್ರಿಮೆಚ್ಯೂರ್ ಆಗಿ ಬೇಗ ಹುಟ್ಟುಬಿಟ್ರೆ, ಮಗು ಏನಾದ್ರು ಉಳಿದೇ ಹೋದರೆ, ಅದು ಇದು ಎಲ್ಲ ಥರ ತಲೆ ಬಿಸಿ ಮಾಡಿಕೊಂಡು, ಪ್ಲಸ್ ಯೂಶ್ವಲಿ ಜನರಲಿ IVF ಕನ್ಸೆಪ್ಷನಲ್ಲಿ ಮಧ್ಯೆ ಸ್ಪಾಟಿಂಗ್, ಬ್ಲೀಡಿಂಗ್ ಎಲ್ಲ ಆಗ್ತಾ ಇರ್ತದೆ. ಓಕೆ. ಆಮೇಲೆ IVFಗೆ ಬರೋ ಲೇಡೀಸ್ ಎಲ್ಲ ಹೇಗೆ ಬಂದಿರ್ತಾರೆ ಅಂದರೆ ಒಂದು 30-35 ದಾಟಿದ ಮೇಲೆ ಬರ್ತಾರೆ ಮೋಸ್ಟ್ ಆಫ್ ದೆಮ್, ತುಂಬ ಜನ. ಆವಾಗ ಏಜು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ಕರಿತೀವಿ ನಾವು ಅದನ್ನ. ಅಂದರೆ ತಾಯಿಯ ಏಜು ಜಾಸ್ತಿ ಆದಾಗ, ಪ್ರೆಗ್ನೆನ್ಸಿ ಆದಾಗ ಡಯಾಬಿಟೀಸು, BP ಎಲ್ಲ ಬರೋ ಚಾನ್ಸು ತುಂಬ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಸೇರಿಕೊಂಡು IVF ಕನ್ಸೆಪ್ಷನ್ಸು ಟರ್ಮ್ ಡೆಲಿವರಿ ಅಂದರೆ ಫುಲ್ 9 ತಿಂಗಳು ತುಂಬಿ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಪ್ರಿಮೆಚ್ಯೂರ್ ಡೆಲಿವರೀಸ್ ಬೇಗ ಆಗ್ತವೆ, ಜಾಸ್ತಿ ಆಗ್ತವೆ IVF ಆದರೆ. ಹೌದು. ಓಕೆ. ಸೊ ಮೆಂಟಲ್ ಹೆಲ್ತನ್ನ ಆ ಟೈಮಲ್ಲಿ ಅವರು ಸ್ಟೇಬಲ್ ಆಗಿ ಇಟ್ಕೊಳ್ಳೋದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ತುಂಬ ಜನ ಯಂಗ್ಸ್ಟರ್ಸ್ಗೆ ದೇ ಆರ್ ಗೆಟ್ಟಿಂಗ್ ಎಕ್ಸ್ಪೋಸ್ ಟು ಸೆಕ್ಷುವಲ್ ಕಂಟೆಂಟ್. ಈಗ ಪಾರ್ನೋಗ್ರಫಿ ಆಗಿರ್ಬೋದು, ಫೋನ್ ಸಿಗುತ್ತೆ ಏನು ಬೇಕಾದ್ರೂ ನೋಡ್ಬೋದು ಅನ್ನೋ ಥರ ಆಗೋಗಿದೆ. ಆ ಥರದ್ದೆಲ್ಲ ಏನಾದರೂ ಬಾಡಿಲಿ ಎಫೆಕ್ಟ್ ಆಗುತ್ತಾ ಮೆಂಟಲ್ ಹೆಲ್ತ್ ಆರ್ ಫಿಸಿಕಲ್ ಹೆಲ್ತ್ ಮೇಲೆ? ಅಂದರೆ ಮೆಂಟಲ್ ಹೆಲ್ತ್ಗೆ ಎಫೆಕ್ಟ್ ಆದಾಗ ಎನಿಥಿಂಗ್ ವಿಚ್ ಕಾಸಸ್ ಡಿಪೆಂಡೆನ್ಸಿ ಆರ್ ಟ್ರಾನ್ಸಿಯಂಟ್ ಹ್ಯಾಪಿನೆಸ್ ಅಥವಾ ಆಕ್ಸಿಟೋಸಿನ್ ಅಥವಾ ನಮ್ಮ ಹಾರ್ಮೋನ್ಸನ್ನು ಶಾರ್ಟ್ ಡ್ಯೂರೇಷನ್ಗೆ ಯಾವುದು ಜಾಸ್ತಿ ಮಾಡ್ತದೋ ಅದು ನಮ್ಮ ದೇಹಕ್ಕೆ ಒಳ್ಳೇದು ಮಾಡೋದಿಲ್ಲ. ಯಾವಾಗಲೂ ಬೇಗ ಸಿಕ್ಕುವಂಥದ್ದು, ನಮಗೆ ಸುಲಭದಲ್ಲಿ ಮತ್ತು ಬೇಗ ಸಿಕ್ಕುವಂಥದ್ದು, ಹಳಬರು ನಮ್ಮ ಹಳೆ ಕಾಲದವ್ರು ಹೇಳಿದಾಗೆ ಇಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ಈ ಖುಷಿಯನ್ನು ಅವರು ಏನು ಪೋರ್ನೋಗ್ರಫಿ ಅಥವಾ ಸೆಕ್ಷುವಲ್ ಕಂಟೆಂಟನ್ನು ನೋಡಿ ಪಡ್ಕೊಳ್ತಾರೋ ಅದರಿಂದ ಅವರಿಗೆ ಸ್ಪೈಕ್ಸ್, ನಾರ್ಮಲ್ ಶಾರ್ಟ್ ಸ್ಪೈಕ್ಸ್ ಆಫ್ ಹಾರ್ಮೋನ್ ಎಲಿವೇಶನ್ ಏನಾಗ್ತದೋ ಅದರಿಂದ ಅವ್ರ ಬಾಡಿಗೆ ಒಳ್ಳೆಯದಾಗೋದಿಲ್ಲ. ಅದರಿಂದ ಅವ್ರಿಗೆ ಎಫೆಕ್ಟ್ ಆಗ್ತದೆ. ಪ್ಲಸ್ ಇದರಿಂದ ಸಿಗೋ ಶಾರ್ಟ್ ಹಾರ್ಮೋನಲ್ ಎಲಿವೇಶನ್, ಆಕ್ಸಿಟೋಸಿನ್ ಅದು ಇದು ಸಿಗೋದ್ರಿಂದ
ಅದನ್ನು ನೋಡೋದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೋಡೋದು ಜಾಸ್ತಿ ಮಾಡಿದಾಗ ಅವ್ರ ಮನಸ್ಸಲ್ಲೇ ಒಂದು ಇನ್ಹಿಬಿಷನ್ ಶುರು ಆಗ್ತದೆ. ಯಾರಿಗೂ ಗೊತ್ತಾಗಬಾರ್ದು, ನಾನು ಇದನ್ನು ನೋಡ್ತಾ ಇದ್ದೀನಿ, ಯಾರಿಗೂ ಗೊತ್ತಾಗಬಾರ್ದು, ಆ ಥರ ಅಡ್ಡದಲ್ಲಿ ಮಾಡಬೇಕು, ಇವೆಲ್ಲ ಸ್ಟಾರ್ಟ್ ಆದಮೇಲೆ ಆಮೇಲೆ ಗ್ರ್ಯಾಜುವಲಿ ಏನಾಗ್ತದೆ, ಓ ನಾನು ತಪ್ಪು ಮಾಡ್ತಾ ಇದ್ದೀನಿ, ಬಟ್ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿಗೆ ಹೋಗ್ತದೆ. ಅಲ್ಲಿಗೆ ಹೋಗಿ ಇದು ಎಲ್ಲ ನಮ್ಮ ಜನರಲ್ ಹೆಲ್ತ್ ಮೇಲೂ ಆಬ್ವಿಯಸ್ಲಿ ಎಫೆಕ್ಟ್ ಆಗ್ತದೆ. ಸೊ ಈ ಈಸ್ಟ್ರೋಜನ್ ಆಕ್ಸಿಟೋಸಿನ್ ನಮ್ಮ ಬಾಡಿಲೇ ಇರುವ ಹಾರ್ಮೋನ್ಸನ್ನು, ಇಫ್ ನಾಟ್ ದಿಸ್ ಅದನ್ನು ಹೆಲ್ದಿ ವೇಯಲ್ಲಿ ನಾವು ಖುಷಿ ಕೊಟ್ಕೋಬೇಕು ಅಂದರೆ ವಾಟ್ ಆರ್ ದ ಥಿಂಗ್? ಹ್ಯಾಪಿ ಹಾರ್ಮೋನ್ಸನ್ನು ಹೇಗೆ ಮಾಡ್ಬೋದು ಅಂದರೆ 2 ಥರ ಬರ್ತದೆ. ಒಂದು ಎಕ್ಸಸೈಸ್ ಮಾಡಿದಾಗ, ಫುಲ್ ಫಿಸಿಕಲ್ ಎಕ್ಸಸೈಸ್ ಮಾಡಿ, ಜಿಮ್ಮಿಗೆ ಹೋಗಿ ಬಾಡಿಯನ್ನು ಚೆನ್ನಾಗಿ ಜಿಮ್ ಮಾಡಿ ಅಥವಾ ರನ್ ಮಾಡಿ, ವಾಕಿಂಗ್ ಮಾಡಿ ಎಲ್ಲ ಮೋರ್ ದೆನ್ 45 ಮಿನಿಟ್ಸ್ ಮಾಡಿದಾಗ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ವಿಚ್ ವಿಲ್ ಗಿವ್ ಮೆಂಟಲ್ ರಿಲ್ಯಾಕ್ಸೇಷನ್. ಅದು ಒಂದು ರೀತಿ. ಇನ್ನೊಂದು ನಮಗೆಲ್ಲ ಸ್ವಲ್ಪ ಕಷ್ಟ. ಈಗ ನಿಮ್ಮ ಥರ ಯಂಗ್ಸ್ಟರ್ಸ್ಗೆ ತುಂಬ ಕಷ್ಟ, ನಮ್ಮ ಥರ ವಯಸ್ಸಾದವ್ರಿಗೂ ಈಗ ಕಷ್ಟ ಆಗುವಷ್ಟು ನಾವು ಮೊಬೈಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಏನಾಗ್ತದೆ ಅಂದರೆ ಕಾನ್ಸಂಟ್ರೇಷನ್ ಡೆಫಿಸಿಟ್ ಆಗ್ತದೆ. ನಾವು ಯಾವುದನ್ನು ಈಗ ಒಂದು 30 ಸೆಕೆಂಡು 60 ಸೆಕೆಂಡ್ ಮೇಲೆ ನೋಡಲಿಕ್ಕೆ ಆಗೋದಿಲ್ಲ ಅನ್ನುವ ಸ್ಟೇಜಿಗೆ ನಮ್ಮದು ಕಾನ್ಸಂಟ್ರೇಷನ್ ಇಶ್ಯೂ ಆಗಿದೆ. ಸೊ ಮುಂಚೆ ಏನಾಗ್ತಿತ್ತು ಅಂತಂದರೆ, ಏನಾದರೂ ರಿಲ್ಯಾಕ್ಸ್ ಆಗಲಿಕ್ಕೆ ಮಾಡಲಿಕ್ಕೆ ಒಂದು ಭೀಮ್ಸೇನ್ ಜೋಶಿ ಅವ್ರದ್ದು, ಲತಾ ಮಂಗೇಶ್ಕರ್ದು ಹಾಡು ಹಾಕಿ ರೇಡಿಯೋ ಆನ್ ಮಾಡಿ ಕೂತ್ಕೊಂಡು ಆರಾಮಾಗಿ ಕೇಳ್ತಾಯಿದ್ರು. ಏನು ಹೂ ಕಟ್ಕೊಂಡು, ಇಲ್ಲ ಬತ್ತಿ ಮಾಡಿಕೊಂಡು, ಇಲ್ಲ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಕೇಳ್ತಿದ್ರು. ಸೊ ಅಷ್ಟು ರಿಲ್ಯಾಕ್ಸೇಷನ್ ಪ್ಲಸ್ ಒಂದು ಚಿಕ್ಕ ಕೆಲಸ ನಡೀತಿತ್ತು. ಈಗ ನಮಗೇನಾಗಿದೆ, ಅದನ್ನು ಫುಲ್ ಹಾಗೆ ಕೇಳಲಿಕ್ಕೆ ಆಗೋದಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಬೇಕಾಗ್ತದೆ. 1.5x 2x ಆ ಥರ ಫಾಸ್ಟ್ ಫಾರ್ವರ್ಡ್ ಮಾಡಿ ಬೇಗ ಮುಗಿಸ್ಬೇಕು. ಬೇಗ ಮುಗಿಸ್ದಾಗ ಏನಾಗ್ತದೆ, ವಿ ವಿಲ್ ನಾಟ್ ಗೆಟ್ ದಟ್ ಹ್ಯಾಪಿನೆಸ್. ಅದರಿಂದ ಸಿಗಬೇಕಾಗಿದ್ದ ಆನಂದ, ರಿಲ್ಯಾಕ್ಸೇಷನ್ ಎರಡೂ ಸಿಕ್ಕುವುದಿಲ್ಲ ನಮಗೆ. ಸೊ ಆನಂದ, ರಿಲ್ಯಾಕ್ಸೇಷನು ಎರಡೂ ಸಿಕ್ಕಲಿಕ್ಕೆ ಫಸ್ಟ್ ಥಿಂಗ್ ಈಸ್ ಕಲ್ಟಿವೇಟಿಂಗ್ ಎ ಹಾಬಿ. ಒಂದು ಹಾಬಿ ಅಂತ ಇಟ್ಕೊಳ್ಬೇಕು, ಹೆಲ್ದಿ ಗುಡ್ ಹಾಬಿ. ಆ ಹಾಬಿಯನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಸೈಡ್ ಬೈ ಸೈಡ್ ವಿತ್ ಅವರ್ ಕ್ಯಾರಿಯರ್. ನಮ್ಮ ಕೆಲಸ ಏನಿದೆ ಅದರ ಜೊತೆಗೆ ಹಾಬಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಎರಡೂ ತುಂಬ ಬ್ಯಾಲೆನ್ಸ್ಡ್ ಆಗಿ ನಮಗೆ ಇದು ಯಾವುದೇ ರೀತಿ ಡಿಪೆಂಡೆನ್ಸಿ, ಚಿಕ್ಕ ಪುಟ್ಟ ಖುಷಿಗಳು ಯಾವುದು ಬೇಕಾಗೋದಿಲ್ಲ. ವಿಲ್ ಬಿ ಇನ್ ಎ ಹ್ಯಾಪಿ ಆ್ಯಂಡ್ ಹೆಲ್ದಿ ಕಂಡೀಷನ್. ಈಗ ನಮ್ಮ ದೇಶ ಹೋಗ್ತಿರೋ ರೇಟಲ್ಲಿ ಜನಸಂಖ್ಯೆ ಅಥವಾ ನೀವು ಯು ಹ್ಯಾವ್ ಸೀನ್ ಪೀಪಲ್ ಆ ಥರದ್ರಲ್ಲಿ ಇನ್ 10-15 ಇಯರ್ಸ್ ಇದೇ ಥರ ನಾವಿದ್ದರೆ ಎಲ್ಲಿ ನೋಡ್ತೀರಾ ಮೇಡಮ್ ನಮ್ಮ ದೇಶನ? ಇದಕ್ಕೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ತುಂಬ ಸ್ಕೇರಿ ಸಿಚುವೇಶನ್ ಇದು. ಇದನ್ನು ಯೋಚನೆ ಮಾಡಿದರೆ ನಮ್ಮ ಮುಂದಿನ ಜನ್ರೇಷನ್ನು ಯಾಕೆ ಏನನ್ನು ಪ್ಲ್ಯಾನ್ ಮಾಡ್ತಾ ಇಲ್ಲ ಅಂತ ನನಗೆ ಸ್ವಲ್ಪ ಭಯ ಅನಿಸ್ತದೆ. ಅಂದರೆ ಪ್ಲ್ಯಾನಿಂಗ್ ಅಂದರೆ ನನ್ನ ಸ್ವಂತದ ಬಗ್ಗೆ ಅಲ್ಲ. ಈಗ ಯಾವುದೇ ಒಂದು ಹುಡುಗ, ಯಂಗ್ಸ್ಟರ್, 20 ವರ್ಷ 18 ವರ್ಷದ ಹುಡುಗ ತನ್ನ ಬಗ್ಗೆ ಮಾಡೋ ಪ್ಲ್ಯಾನ್ನ ನಾನು ಪ್ಲ್ಯಾನಿಂಗ್ ಅನ್ನೋದಿಲ್ಲ. ಪ್ಲ್ಯಾನಿಂಗ್ ಹೇಗಿರಬೇಕು ಅಂದರೆ ಇಡೀ ದೇಶಕ್ಕೆ ಒಳ್ಳೇದಾಗಬೇಕದು. ಅದರಿಂದ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ, ಒಂದು ಸೊಸೈಟಿಗೆ ಆಗೋ ಥರ ನಾನು ಮುಂದೆ ಬಂದು, ನನ್ನ ಸೊಸೈಟಿ ಮುಂದೆ ಬಂದು, ನಮ್ಮ ದೇಶಕ್ಕೆ ಒಳ್ಳೇದಾಗೋ ಥರ ಬ್ರಾಡಾಗಿ ಯಾವಾಗ ಥಿಂಕ್ ಮಾಡ್ತೇವೆ, ಬ್ರಾಡಾಗಿ ಯಾವಾಗ ಪ್ಲ್ಯಾನ್ ಮಾಡ್ತೇವೆ, ಆಗ ಮಾತ್ರ ನಾವು ಉದ್ಧಾರ ಆಗ್ಬೋದು. ಈಗ ಮಾಡೋ ಥರ ನ್ಯಾರೋ ಆಗಿ ನಾನು ಮಾತ್ರ ಅಲ್ಲಿ ಪಕ್ಕದಲ್ಲಿರೋನು ಅಲ್ಲಿ ಬಾವಿಲಿ ಬಿದ್ದರೂ ನಾನು ಎತ್ತಲಿಕ್ಕೆ ಹಗ್ಗ ಇಳಿಸೋದಿಲ್ಲ ಅಂತಂದರೆ ತುಂಬ ಕಷ್ಟ. ಜೀವನ ಕಷ್ಟ, ಎಲ್ಲರ ಜೀವನವೂ ಕಷ್ಟ. ಇನ್ನೊಂದು ದಿವಸ ನಾವೇ ಬಾವಿಗೆ ಬೀಳ್ತೀವಿ, ಅವನ ಹಗ್ಗ ಇಳಿಸೋದಿಲ್ಲ, ಆ ಥರ ಆಗ್ತದೆ. ಸೊ ನಾವು ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಥಿಂಕ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಏನಾಗ್ತದೆ ಅಂತ ಮಾಡಿ ನಾವು ಮುಂದುವರಿಯುವಾಗ ಎಲ್ಲ ನಮ್ಮ ಜೊತೆಯವ್ರನ್ನೂ ಮುಂದಕ್ಕೆ ಕರ್ಕೊಂಡು ಹೋದರೆ ಎಲ್ಲರೂ ಮುಂದೆ ಹೋಗ್ಬೋದು. ಇಲ್ಲ ನಾವು ಮಾತ್ರ ಮುಂದೆ ಹೋಗಿ ಹಿಂತಿರುಗಿ ನೋಡಿದರೆ ಅದರಲ್ಲಿ ಯಾವುದೇ ಖುಷಿಯೂ ಇರೋದಿಲ್ಲ. ಅಯ್ಯಪ್ಪ, ಇಷ್ಟೊತ್ತು ನನಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ, ಎಷ್ಟೆಲ್ಲ ವಿಷಯಗಳು ತಿಳ್ಕೊಳ್ಳೋಕೆ ಸಿಕ್ತು ನನಗೆ. ನಿಮಗೊಂದು ಪ್ರಶ್ನೆ, ಈಗ ನಮ್ಮ ಮುಂದೆ ಒಂದು 300 ಜನ ಯಂಗ್ಸ್ಟರ್ಸ್ ಇದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡಿದರೆ ಅವ್ರಿಗೆ ಏನು ಹೇಳಬೇಕು ಅಂತ ಅನಿಸುತ್ತೆ? ಎಸ್, ನನಗೆ ಯಂಗ್ಸ್ಟರ್ಸ್ಗೆ ಯಾವಾಗಲೂ ಅಂದರೆ ಕೆಲವು ವಿಷಯನ ಹೇಳೋದು ತುಂಬ ಇಷ್ಟ. ಮೇ ಬಿ ವಯಸ್ಸಾದವ್ರಿಗೆಲ್ಲ ಹಾಗೆ ಅನಿಸ್ತದೆ, ಬೇರೆಯವ್ರಿಗೆ ಬುದ್ಧಿ ಹೇಳೋದು ಇಷ್ಟ ಅನಿಸ್ತದೆ, ಯಾಕಂದ್ರೆ ನಾವು ಮಾಡದೇ ಇರೋದು ನೀವು ಮಾಡಿ ಅಂತ. ಸೊ ಫಸ್ಟ್ ಥಿಂಗ್ ನಾನು ಹೇಳೋದು ಅಂದರೆ, ನಿಮ್ಮ ದೇಶವನ್ನು ಇಷ್ಟಪಡೋದನ್ನ ಕಲೀರಿ. ನಿಮ್ಮ ದೇಶ ನಿಮಗೆ ಇಷ್ಟ ಇರಬೇಕು. ಯಾಕೆ ಇಷ್ಟ ಇರಬೇಕು ಅಂತಂದರೆ, ನಾವು ಕರ್ನಾಟಕದವರು, ಕನ್ನಡಿಗರು ಅಲ್ಲ, ನಾವು ಯಾವಾಗಲೂ ಭಾರತೀಯರು, ಭಾರತದವರು. ಸೊ ನಮ್ಮ ಭಾಷೆ, ನಮ್ಮ ಜಾತಿಯನ್ನು ಮೀರಿ ನಮ್ಮ
ದೇಶನ ನಾವು ಒಂದು ಅಂತ ಯಾವಾಗ ನೋಡ್ತೀವೋ ಆಗ ನಮ್ಮ ದೇಶ ಸೇಫ್ ಆಗಿರ್ತದೆ. ನಮ್ಮ ದೇಶ ಸೇಫ್ ಆಗಿದ್ದರೆ ನಾವು ದೇಶದ ಒಳಗಿರುವವರು ಸೇಫ್ ಆಗಿರ್ತೇವೆ. ನಾವು ಮುಂದಕ್ಕೆ ಓದಿ ಕಲಿತು ಎನ್ಹ್ಯಾನ್ಸ್ ಆಗಿ ನಮ್ಮ ಜೀವನ ಕಟ್ಕೊಳ್ಬೋದು. ಸೇಫ್ಟಿ, ದೇಶದ ಸೇಫ್ಟಿ ಇದ್ದರೆ ಮಾತ್ರ ನಾವು ಮುಂದೆ ಚೆನ್ನಾಗಿ ಬೆಳೀಲಿಕ್ಕಾಗೋದು. ಅದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ದೇಶವನ್ನು ಕೆಲವರು ಜೀವದ ಹಂಗೆ ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾರೆ. ಅಂಥವ್ರನ್ನ ನಾವು ಯಾವ ರೀತಿ ಆಲ್ಮೋಸ್ಟ್ ದೇವ್ರ ಥರನೇ ನೋಡಬೇಕು. ಅವ್ರಿಗೆಲ್ಲ ರೀತಿ ರೆಸ್ಪೆಕ್ಟ್ ಕೊಟ್ಟು ಜೀವದ ಹಂಗೆ ತೊರೆಯೋದು. ಅಂದರೆ ನಾನೀಗ ಯಾವಾಗ ಸಾಯ್ತೇನೆ ಅಂತ ಗೊತ್ತಿಲ್ಲ, ಆದರೂ ನಾನು ಮನೆಯಲ್ಲಿರೋರಿಗೆಲ್ಲ ಆಯಿತು ಬರ್ತೇನೆ ಅಂಥೇಳಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಹೋಗಿ ಬಾರ್ಡರಲ್ಲಿದ್ದು ನಾವಿಲ್ಲಿ ಕೂತು ಆರಾಮಾಗಿ ಇಲ್ಲಿ ಮಾತಾಡಲಿಕ್ಕೆ ಕಾರಣರಾಗಿರುವಂಥ ದೇಶದ ಸೈನಿಕರಿಗೆ ತುಂಬ ರೆಸ್ಪೆಕ್ಟ್ ಯಾವಾಗ ನಮ್ಮ ಹೃದಯದಲ್ಲಿ ಉತ್ಪತ್ತಿ ಆಗ್ತದೆ ಆಗ ನಾವು ನಿಜವಾದ ದೇಶ ಪ್ರೇಮಿಗಳು ಮನುಷ್ಯರು ಆಗಿರ್ತೀವಿ. ಆವಾಗ ನಮಗೆ ದೇಶದ ಬಗ್ಗೆ ಕನ್ಸರ್ನ್ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಬೋದು. ಅದು ಎರಡನೇದು. ಮೂರನೇದು, ಈಗ ಹೊರಗಡೆ ಇರೋ ಎನ್ವೈರ್ಮೆಂಟ್, ಈಗ ಮನೆ ಒಳಗೆ ನಾವೆಲ್ಲ ತುಂಬ ಕ್ಲೀನಾಗಿ ಚೆನ್ನಾಗಿ ನೋಡ್ಕೊಳ್ತೀವಿ. ಮನೆ ಹೊರಗೆ ನಾವೇನಾದ್ರು ತಿಂದು ಹಾಗೆ ಯಾರೋ ಕಾಣದೇ ಇದ್ದಂಗೆ ಆ ಗಿಡದ ಹಿಂದೆ ಒಂಚೂರು ಹಾಕ್ಬಿಡೋದು, ಈ ಕುರ್ಚಿ ಹಿಂದೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಹೋಗ್ಬಿಡೋದು, ಯಾರು ತೆಗಿತಾರೆ ಅಂತ. ಯಾವಾಗ ನಮಗೆ ಈ ಜಪಾನ್ ಇಲ್ಲ ಬೇರೆ ದೇಶಗಳಲ್ಲಿ ಮಾಡೋ ಥರ ಸಿವಿಕ್ ಸೆನ್ಸ್ ಅಥವಾ ಹೊರಗೆ ಹೇಗೆ ಇರಬೇಕು, ನಮ್ಮ ಹೊರಗೆ ಇರೋ ಪ್ರಾಪರ್ಟಿಯು ನಮ್ಮ ದೇಶದ್ದೇ, ಸೊ ಅದನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸೆನ್ಸ್ ಬರ್ತದೆ. ಆಗ ನಾವು ತುಂಬ ಅಡ್ವಾನ್ಸ್ ಆಗಿರ್ತೀವಿ. ನಮ್ಮ ದೇಶ ಇಂಪ್ರೂವ್ ಆಗಲಿಕ್ಕೆ ಏನೂ ಉಳ್ಕೊಂಡಿರೋದಿಲ್ಲ, ಫುಲ್ ಇಂಪ್ರೂವ್ ಆಗಿರ್ತದೆ. ಬಿಟ್ಟರೆ ನನಗೆ ಇಡೀ ದಿನ ಮಾತಾಡ್ಬೋದು ನಿಮ್ಮ ಹತ್ರ. ಸುಮಾರಷ್ಟು ಟಾಪಿಕ್ಸ್ಗಳು ಕವರ್ ಮಾಡಿದ್ನೆಲ್ಲ ಗೊತ್ತಿಲ್ಲ, ಬಟ್ ಕಳೆದಂಥ ಇಷ್ಟೊತ್ತು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿರಿ, ಥ್ಯಾಂಕ್ ಯು ಫಾರ್ ಈ ಅಪಾರ್ಚುನಿಟಿಗೆ. ತುಂಬ ಚೆನ್ನಾಗಿತ್ತು ನಿಮ್ಮ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ಎಲ್ಲ, ನನ್ನ ಮನಸ್ಸಲ್ಲಿದ್ದದನ್ನೆಲ್ಲ ಹೇಳಲಿಕ್ಕೆ, ಜನರಿಗೆ ತಲುಪೋ ಥರ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸಿರಿ. ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಯೋಗಿತಾ ಅವರು ಮಾತಾಡಿದ್ದನ್ನು ಕೇಳಿದ್ರಿ. ಎಷ್ಟೊಂದು ವಿಷಯ ನನಗೂ ಹೊಸದಾಗಿತ್ತು, ನಿಮಗೂ ಕೂಡ ಹೊಸದಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಇನ್ನು ಮುಂದೆ ಬೇರೆ ಬೇರೆ ಎಪಿಸೋಡ್ಸ್ಗಳ ಮೂಲಕ ಒಳ್ಳೊಳ್ಳೆ ಈ ಥರ ಕಾನ್ವರ್ಸೇಷನ್ಸ್ನ ತೊಗೊಬರ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.